ಹಾಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ಚೇಂಜ್ ಯುವರ್ ಡೆಸ್ಟಿನಿ 3ನೇ ವಾರದಲ್ಲಿ ನಾವಿದ್ದೇವೆ. ನಾವು ಕಳೆದ ವಾರ ನಾವು ನೋಡಿಕೊಂಡ್ರಿ ಹೇಗೆ ಎಕ್ಸಾಕ್ಟ್ ಆಗಿ ದೇವರು ದಾನಿಯಲ್ನ ಒಂದು ಸಂಗಡ ಏನು ಮುಂದೆ ಫ್ಯೂಚರ್ ನಲ್ಲಿ ಏನನ್ನ ಆಗ್ತದೆ ಎಂಬುದಾಗಿ ಈ ವ್ಯಕ್ತಿಗೆ ತಿಳಿಸಿಕೊಟ್ರು ಎಂಬುದಾಗಿ ನಾವು ನೋಡ್ಕೊಂಡಿದ್ದೇವೆ. ನೋಡ್ರಿ, ಆಂಟಿಯೋಕಸ್ ಎಫೆಫಿನಸ್ ಎಂಬುವಂತ ಒಂದು ದುಷ್ಟ ಅಧಿಕಾರಿ ಅಂತ ಹೇಳ್ಬೋದು. ಈ ರಾಜನು ಬಂದ್ಬಿಟ್ಟು ಏನಂತ ಹೇಳ್ಬೋದು, ತುಂಬಾ ಅಲ್ಲೋಲ ಕಲ್ಲೋಲವನ್ನು ಮಾಡ್ತಾನೆ ಎಂಬುದಾಗಿ ನಾವು ನೋಡ್ಕೊಂಡಿದ್ದೇವೆ. ಅದೇ ಕಂಟಿನ್ಯೂಷನ್ ನಲ್ಲಿ ನಾವು ನೋಡಿಕೊಳ್ಳುವಾಗ ಇವಾಗ ದಾನಿಯೇಲನು ಇರುವಂತ ಒಂದು ಸ್ಥಳ ಯಾವುದು ಅಂತಂದ್ರೆ ಬ್ಯಾಬಿಲೋನ್ ಎಂಬುವಂತ ಸ್ಥಳದಲ್ಲಿ ಅವನು ಅಲ್ಲಿ ಇದ್ದಾನೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಬ್ಯಾಬಿಲೋನ್ ಒಂದು ರಾಜ್ಯ ಹೋಗ್ತದೆ, ಅದಾದ್ಮೇಲೆ ಬರುವಂತದ್ದು ಪರ್ಷಿಯನ್ ಮತ್ತೆ ಮೀಡಿಯನ್ ಎಂಬುವಂತ ಕಿಂಗ್ಸ್ ಅವ್ರದ್ದು ರಾಜ್ಯ ಬರ್ತದೆ ಎಂಬುದಾಗಿ ತೋರಿಸಿದ್ದಾರೆ. ಆದ್ರೆ ಇವ್ರ ರಾಜ್ಯ ಬಂದಾಗ 70 ವರ್ಷಗಳು ಕಂಪ್ಲೀಟ್ ಆಗಿರ್ತದೆ. ಇವಾಗ ಡ್ಯಾನಿಯಲ್ಗೆ ಟೈಮ್ ಎಂತ ಒಂದು ಟೈಮ್ ಅಂತಂದ್ರೆ, ಅವನು ಜೆರೆಮಯ ಪುಸ್ತಕದಲ್ಲಿ ಓದಿರೋ ಪ್ರಕಾರ, ಯೆರೆಮೀಯ ಪ್ರವಾದನೆ ಗ್ರಂಥಗಳಲ್ಲಿ ಹೇಳುವ ಪ್ರಕಾರ 70 ವರ್ಷಗಳು ಆದ್ಮೇಲೆ ಯಹೂದ್ಯರು ಮತ್ತೆ ಅವರ ದೇಶಕ್ಕೆ ಹಿಂತಿರುಗಿ ಬರ್ತಾರೆ ಎಂಬುದಾಗಿ ಪ್ರವಾದನೆಯಲ್ಲಿ ಹೇಳಿದೆ. ಆದ್ರೆ ದಾನಿಯೇಲನು ಒಂದು ಬ್ಯಾಬಿಲೋನ್ ಒಂದು ದೇಶದಲ್ಲಿ ಅವನನ್ನ ಸೆರೆಗೆ ತೆಗೆದುಕೊಂಡಾಗ ಅವನೇನೋ ಒಂದು ಚಿಕ್ಕ ಒಂದು ಹುಡುಗ ಆಗಿದ್ದು 10 ರಿಂದ 15 ವರ್ಷ ಆಗಿತ್ತು. ಆದ್ರೆ ಇವಾಗ 70 ವರ್ಷಗಳು ಆಗಿದ್ರೆ ನಾವು ಒಂದು ಅಂದಾಜು ನಾವು ಅರ್ಥ ಮಾಡ್ಕೊಳ್ಬೇಕು, ದಾನಿಯೇಲನಿಗೆ ಇವಾಗ 80-85 ವರ್ಷ ಹತ್ರ ಅವನಿಗೆ ಆಗಿ ಹೋಗಿದೆ. 85 ವರ್ಷ ಇರುವಂತ ದಾನಿಯೇಲನಿಗೆ ಏನಂತ ಪ್ರವಾದನೆ ಇವಾಗ ನೆರವೇರಬೇಕಾಗಿದೆ. ಇವಾಗ ಸಮಯ ಬಂದಿದೆ, ದೇವ ಜನರು ಮತ್ತೆ ಹಿಂತಿರುಗಿ ಏನ್ ಮಾಡ್ಬೇಕು, ಅವರ ಒಂದು ದೇಶಕ್ಕೆ ಅವ್ರು ಹೋಗ್ಬೇಕು, ಅವರ ಪಟ್ಟಣಕ್ಕೆ ಅವ್ರು ಹೋಗ್ಬೇಕು ಎಂಬುದಾಗಿ. ಆದ್ರೆ ಅಲ್ಲಿರುವಂತ ಸ್ಥಳ ಹೇಗೆ ಅಂತ, ಯೆರೂಸಲೇಮ್ ಪೂರ್ತಿ ನಾಶನವಾಗಿದೆ. ಅದು ಏನಾಗಿದೆ ಅಂತ, ಯಾರು ಅಲ್ಲಿ ವಾಸ ಮಾಡಕ್ ಆಗದೆ ಇರುವಂತ ಪ್ರದೇಶವಾಗಿಬಿಟ್ಟಿದೆ. ಆದ್ರೆ 85 ವರ್ಷ ದಾನಿಯೇಲ್ಗೆ ಆಗ್ತಾ ಇದೆ. ಆದ್ರೆ ಈ ಜನರು ಮತ್ತೆ ಹೋಗ್ಬೇಕು. ದಾನಿಯೇಲನು ಅವರ ಜನರಿಗಾಗಿ ಮತ್ತೆ ಆ ಸಮಯ ಬಂದಿದೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಾಲೆಲೂಯಾ. ನಾವು ಇಲ್ಲಿ ನೋಡ್ಕೊಳ್ಬೇಕು, ದಾನಿಯೇಲ ಏನಕ್ಕೆ ಪ್ರಾರ್ಥನೆ ಮಾಡ್ಬೇಕು, ಹೋಗ್ಲಿ ಬಿಟ್ಬಿಡಂತ. ಈಗ ನಾವು ಕ್ರೈಸ್ತರಾಗಿದ್ದು ನಾವು ಅನೇಕ ವಿಚಾರಗಳಲ್ಲಿ ನಾವೇನ್ ಮಾಡಲ್ಲ, ನಾವು ಪ್ರಾರ್ಥನೆ ಮಾಡೋದಿಲ್ಲ, ಪ್ರಾರ್ಥನೆ ಮಾಡೋದಕ್ಕೆ ನಾವು ಮುಂದೆ ಹೋಗುವುದಿಲ್ಲ. ಆದ್ರೆ ದಾನಿಯೇಲ 80 ವರ್ಷ ಆಗಿದೆ, ಯೆರೂಸಲೇಮ್ಗೋಸ್ಕರವಾಗಿಯೋ ತನ್ನ ಜನರಿಗಾಗಿಯೋ ದಾನಿಯೇಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇವನು ಸತತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಇವನು ಪ್ರಾರ್ಥನೆ ಮಾಡುವಾಗ ಏನಾಗಿದೆ, ದೇವರು 70 ವರ್ಷಗಳು ಮುಗ್ದಿದೆ, ಇವಾಗ ಅವನು ಹೋಗ್ಬೇಕಾಗಿದೆ, ಜನರು ಹೋಗ್ಬೇಕಾಗಿದೆ. ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ರೂಯಿನ್ಸ್ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಎಲ್ಲ ಡೆಸ್ಟ್ರಾಯ್ ಮಾಡಿದ್ದಾರೆ. ಅಲ್ಲಿ ಯಾರು ಬದುಕಕ್ ಆಗೋದಿಲ್ಲ, ಅಲ್ಲಿರುವಂತವ್ರು ಕರೆಕ್ಟ್ ಆಗಿಲ್ಲ, ಅಲ್ಲಿ ಒಂದು ಏನಂತ ಹೇಳ್ಬೋದು, ಒಂದು ಮನೆಗಳು ಕರೆಕ್ಟ್ ಆಗಿಲ್ಲ, ಎಲ್ಲ ಸುಟ್ಟು ಹಾಕಿದ್ದಾರೆ. ಒಂದು ರೀತಿಯಲ್ಲಿ ಡಿಸ್ಟ್ರಕ್ಷನ್ ಆಗಿರುವಂತ ಒಂದು ಪ್ಲೇಸ್ ಅದು. ಆ ಪ್ಲೇಸ್ಗೆ ಮತ್ತೆ ಜನರು ಹಿಂತಿರುಗಿ ಹೋಗುವಂತ ಸಮಯ ಬಂದಿದೆ. ಆ ಟೈಮ್ ಹತ್ರ ಬರ್ತದೆ. ಹಾಗಾಗಿ ದಾನಿಯೇಲನು ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನೆ. ಪ್ರಾರ್ಥನೆ ಮಾಡುವಾಗಲೇ ಏನಾಗಿದೆ, ಇನ್ನೂ ಒಂದು ಘಟನೆ ಇಲ್ಲಿ ನಡೀತಾ ಇದೆ. ಇಲ್ಲಿ ನಾವು ಯಾಕೆ ಒಂದು ವಿಚಾರಗಳನ್ನ ನಾವು ಕಲಿತಾ ಇದ್ದೇವೆ, ಯಾಕೆ ಒಂದು ವಿಚಾರಗಳನ್ನ ದೇವರು ನಮ್ಮ ಕೂಡ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ನಾನು ಹೇಳ್ತಾನೆ, ದಾನಿಯೇಲ್ ಪುಸ್ತಕ ಒಂದು ಪವರ್ಫುಲ್ ಆಗಿರುವಂತ ಒಂದು ಪುಸ್ತಕ ಇಡೀ ಬೈಬಲ್ ನಲ್ಲಿ ಅಂತ ನಾವು ಹೇಳ್ಬೋದು. ದಾನಿಯೇಲನು ಮತ್ತು ಪ್ರಕಟಣೆಗಳು ಪವರ್ಫುಲ್ ಆಗಿರುವಂತ ಪುಸ್ತಕ. ದಾನಿಯೇಲ್ ನಲ್ಲಿ ಇದ್ದಂತ ಆ ಒಂದು ಟೈಮ್ ನಲ್ಲಿ ನೆಕ್ಸ್ಟ್ ಏನೇನು ನಡೀತದೆ, ಯಾವ ರಾಜ್ಯಗಳು ಬರ್ತವೆ, ಏನೇನೋ ಒಂದು ಘಟನೆಗಳು ನಡೀತದೆ, ಯಾವ ರಾಜ್ಯ ಯಾವಾಗ ಅಂತ್ಯವಾಗ್ತದೆ, ಆ ರಾಜ್ಯ ಹೇಗೆ ಅಂತ್ಯವಾಗ್ತದೆ, ಆ ರಾಜ್ಯ ಅಂತ ಆಗದ ಮೇಲೆ ಯಾವ ರಾಜ್ಯ ಬರ್ತದೆ, ಎಲ್ಲವನ್ನ ದೇವರು ಸ್ಪಷ್ಟವಾಗಿ ದಾನಿಯೇಲನಿಗೆ ತಿಳಿಸಿಕೊಟ್ಟಿದ್ರು. ಹಾಲೆಲೂಯಾ. ನಾವು ನೋಡ್ಕೊಂಡ್ರೆ ಕಳೆದ ಒಂದು ವಾರದಲ್ಲಿ ನೋಡ್ರಿ, ದಾನಿಯೇಲನು ಅವನು ಒಂದು ಆತ್ಮದಲ್ಲಿ ಅವನು ಗ್ರಹಿಸಿಕೊಂಡಿದ್ದು, ದಾನಿಯೇಲನಿಗೆ ದೇವದೂತನು ಹೇಳಿದಂಥದ್ದು ಎಲ್ಲಾ ವಿಚಾರಗಳು ಏನಂತೆ ಅವನ ಮನಸ್ಸಿನಲ್ಲಿ ಗೊಂದಲನ ಉಂಟು ಮಾಡಿ, ಅವನಲ್ಲಿ ಶಕ್ತಿನೇ ಇಲ್ಲ, ಅವನಲ್ಲಿ ಬಲನೇ ಇಲ್ಲ ಆ ತರ ಮಾಡ್ಬಿಟ್ಟು. ಯಾಕೆ ಅಂತಂದ್ರೆ, ಬರುವಂತ ದಿನಗಳಲ್ಲಿ ಎಂತ ಕಠಿಣವಾಗಿರುವಂತ ದಿನಗಳು ಬರ್ತದೆ ಎಂಬುದಾಗಿ ದಾನಿಯೇಲನಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕಾಗಿ ಅವನು ಬೇಸರಗೊಂಡು ಅವನು ಅಳುತ್ತಾ, ಅವನಲ್ಲಿ ಬಲವಿಲ್ಲದೆ ಅವನು ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನೆ. ದೇವರು ಎಷ್ಟು ದಿನ ಇದೆಲ್ಲ ನಡೀತದೆ ಎಂಬುದಾಗಿ. ಹಾಲೆಲೂಯಾ. 21 ದಿವಸ ಸತತವಾಗಿ ದಾನಿಯೇಲನು ಪ್ರಾರ್ಥನೆ ಮಾಡುವಾಗ ಏನಂತೆ, ಪ್ರಿನ್ಸ್ ಆಫ್ ಪರ್ಷಿಯಾ ಅವನು ಅಡ್ಡ ಬಂದಿ ಮಧ್ಯಾಕಾಶದಲ್ಲಿ ಅವನ ಪ್ರಾರ್ಥನೆಗೆ ಉತ್ತರ ಸಿಕ್ಬಾರ್ದು ಅಂತ ಹೇಳ್ಬಿಟ್ಟು ದೇವದೂತನೊಂದಿಗೆ ಹೋರಾಟ ಮಾಡ್ತಾ ಇದ್ದಾನೆ. ನೋಡ್ರಿ, ನಾವು ಮಾಡುವಂತ ಪ್ರಾರ್ಥನೆ ದೇವರಿಗೆ ಮುಟ್ತದೆ, ಅದರಿಂದ ಉತ್ತರ ಬರುವಾಗ ಅದೇನ್ ಮಾಡ್ತದಂತೆ, ಅಲ್ಲಿ ತಡೆಗಳಾಗ್ತದೆ. ನಮ್ಗೆ ಉತ್ತರ ಸಿಕ್ಬಾರ್ದು, ನಮ್ಗೆ ಗೊತ್ತಾಗ್ಬಾರ್ದು, ನಮ್ಗೆ ಆಶೀರ್ವಾದ ಬರಬಾರ್ದು, ನಮ್ಗೆ ಪ್ರಕಟಣೆಗಳು ಸಿಗಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೆ, ಮಧ್ಯಾಕಾಶದಲ್ಲಿ ಹೋರಾಟ ನಡೀತಾ ಇದೆ. ಆದ್ರೆ ಬೇರೆ ಜನರು ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡೋದು ನಿಲ್ಲಿಸ್ಬಿಡ್ತಾರೆ. ಆದ್ರೆ ದಾನಿಯೇಲನು ಸತತವಾಗಿ 21 ದಿವಸ ಅವನು ಪ್ರಾರ್ಥನೆ ಮಾಡ್ತಾನೆ ಇದ್ದ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ಬೋದು. 21 ದಿನ ಪ್ರಾರ್ಥನೆ ಆದ ಮೇಲೆ ಏನಂತ ಹೇಳ್ಬೋದು, ಗಬ್ರಿಯೇಲ್ ದೂತನು ಬಂದಿದ್ದಾನೆ. ಗಬ್ರಿಯೇಲ್ ದೂತನ ನೋಡುವಾಗ ದಾನಿಯೇಲನು ಭಯ ಪಟ್ಟಿರುವಂತ ರೀತಿಯಲ್ಲಿ ಅವನು ಇರ್ತಾನೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದು. ಆದ್ರೆ ದಾನಿಯೇಲ್ ಏನಾಗಿದೆ, ಆಲ್ರೆಡಿ 2 ಸಾರಿ ಏನ್ ಮಾಡಿದಾನೆ, ಈ ದೇವದೂತ ಬಂದು ಅವರಿಗೆ ಅವರ ಒಂದು ಕನಸಿನ ವಿಚಾರ ತಿಳಿಸುವಾಗ, ಇವಾಗ ಬಂದಿರುವಂತ ಗಬ್ರಿಯೇಲ್ ದೂತಗೆ ದಾನಿಯೇಲ್ ಅಂತ ಹೇಳಿ, ಎಲ್ಲಿದೆ ಇಷ್ಟು ದಿನ, ನನ್ಗೆ ನೀನು ಒಂದು ಉತ್ತರ ಬೇಕಾಗಿದೆ, ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಎಂಬಂತ ಒಂದು ವಿಚಾರ ನಾವು ನೋಡ್ಕೊಳ್ಬಹುದು. ಈ ತರ ಒಂದು ಕಾನ್ವರ್ಸೇಷನ್ ಅಲ್ಲಿ ಗಬ್ರಿಯೇಲ್ ಬಂದು ಏನ್ ಮಾಡ್ದ, ನೀನ್ ಮಾಡಿದ ಪ್ರಾರ್ಥನೆ ಮೊದಲನೇ ದಿನಕ್ಕೆ ದೇವರಿಗೆ ಮುಟ್ಟಿದೆ,
ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ನಾನು ಬಂದಿದ್ದೇನೆ. ನೋಡ್ರಿ, ದಾನಿಯೇಲ್ ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಯಹೂದ್ಯ ಜನರ ಒಂದು ಏನಂತ ಹೇಳ್ಬೋದು, ರಕ್ಷಣೆ ಯಾವಾಗ ಆಗ್ತದೆ, ಈ ಜನರು ಎಲ್ಲವನ್ನ ಮತ್ತೆ ರಿಸ್ಟೋರೇಷನ್ ಯಾವಾಗ ಮಾಡ್ತಾರೆ, ಯಾವಾಗ ಇದೆಲ್ಲ ನಡೀತದೆ, ಇನ್ನ ಎಷ್ಟು ದಿನ ಅಂತ ಕೇಳುವಾಗ ಅದಕ್ಕೆ 70 ವಾರಗಳು ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ನಾವು ಆಲ್ರೆಡಿ ನಾವು ಬೈಬಲ್ ಸ್ಟಡಿಯಲ್ಲಿ ನಾವು ಕಲ್ತ್ಕೊಂಡಿದ್ದೇವೆ 70 ವೀಕ್ಸ್ ಆಫ್ ಡ್ಯಾನಿಯಲ್ ಎಂಬುದಾಗಿ. ನೋಡ್ರಿ, ಅವರು ಅಲ್ಲಿ ಹೇಳುವಂತ ವಿಚಾರ ಏನಂತಂದ್ರೆ, ಯಾವಾಗ ದೇವಾಲಯ ಅವರು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗಿಂದ ಹಿಡಿದು ಯೇಸು ಸ್ವಾಮಿ ಅವ್ರಿಗೆ ಕೂಡ ಎಷ್ಟು ವಾರಗಳಾಗ್ತದಂತೆ, 70 ವಾರಗಳು ಆಗ್ಬೇಕು ಅಂತ ಹೇಳ್ಬಿಟ್ಟು ಯಾರು ಹೇಳ್ತಾ ಇದ್ದಾರೆ, ಗಬ್ರಿಯಲ್ ದೂತನ್ ಹೇಳ್ತಾ ಇದ್ದಾರೆ. ಆದ್ರೆ ಆಗಿರುವಂತದ್ದು ಎಷ್ಟು ವಾರಗಳು, 69 ವಾರಗಳು. 70 ವಾರಗಳು ಅಂತಂದ್ರೆ ಏನಂತ, ಒಂದು ವಾರಕ್ಕೆ 7 ವರ್ಷಗಳು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ದೇವಾಲಯ ಕಟ್ಟಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ, ಆಶ್ವರೋಷನ ಒಂದು ಸಮಯದಲ್ಲಿ, ನೆಹೆಮಿಯ ಒಂದು ಸಮಯದಲ್ಲಿ ಅವರು ಪೋಳೆ ಗೋಡಿಗಳನ್ನ ಕಟ್ತಾರೆ, ಮತ್ತು ಒಂದು ಎಜ್ರಾ ಟೈಮ್ ನಲ್ಲಿ ಏನ್ ಮಾಡ್ತಾರೆ, ದೇವಾಲಯನ ಅಸ್ಥಿವಾರ ಹಾಕ್ತಾರೆ, ಕಟ್ಲಿಕ್ಕೆ ಅವರು ಸ್ಟಾರ್ಟ್ ಮಾಡ್ತಾರೆ. ಅವಾಗಿಂದ ಟೈಮ್ ಸ್ಟಾರ್ಟ್ ಆಗ್ತದ ಅಂತ ಹೇಳ್ಬಿಟ್ಟು ಗಬ್ರಿಯಲ್ ದೂತನ್ ಹೇಳ್ತಾರೆ. ಅವಾಗಿಂದ ನಾವು ನೋಡ್ಕೊಂಡು ಬರುವುದಾದ್ರೆ ಎಷ್ಟು ವಾರಗಳು ಆಗ್ತದೆ ಅಂತಂದ್ರೆ, ಕರೆಕ್ಟ್ ಆಗಿ ಆ ಒಂದು ನೆಹೆಮಿಯ ಒಂದು ಪುಸ್ತಕದಲ್ಲಿ ಯಾವ ಒಂದು ತಿಂಗಳಿನಲ್ಲಿ ಎಷ್ಟನೇ ದಿನದಲ್ಲಿ ಅವರು ಅಲ್ಲಿಂದ ಏನಂತ ಹೇಳ್ಬೋದು, ಪರ್ಷಿಯ ದೇಶದಿಂದ ಅವರಿಗೆ ಹೋಗ್ತಾರೆ, ಸುಸಾನ್ ಎಂಬುವಂತ ದೇಶದಿಂದ ಅವ್ರು ಹೋಗ್ತಾರೆ, ಯಾವಾಗ ದೇವಾಲಯನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪ್ರತಿಯೊಂದು ಕೂಡ ಅಲ್ಲಿ ಮೆನ್ಷನ್ ಆಗ್ತದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆ ರೀತಿಯಲ್ಲಿ ಹಿಸ್ಟ್ರಿ ಪ್ರಕಾರ ನಾವು ನೋಡಿಕೊಂಡು ಬಂದ್ರೆ 483 ವರ್ಷಗಳು ಕಳಿಬೇಕಾಗ್ತದೆ. 483 ವರ್ಷ ಅಂತಂದ್ರೆ ಹಿಸ್ಟ್ರಿ ಪ್ರಕಾರ ಆಶ್ವರೋಷನು ಬಂದಂತ ಒಂದು ಆಳ್ವಿಕೆಗೆ ಬರುವಂತ ಸಮಯ ಬಂದ್ಬಿಟ್ಟು ಕ್ರಿಸ್ತಪೂರ್ವ 465ನೇ ಒಂದು ಶತಮಾನದಲ್ಲಿ ಬರ್ತಾನೆ. ಆದ್ರೆ ಈ ರಾಜನು ಈ ಜನರನ್ನ ಬಿಡುಗಡೆ ಮಾಡಿ ದೇವಾಲಯ ಕಟ್ಟಲಿಕ್ಕೆ ಕಳಿಸೋದು ಯಾವಾಗ ಅಂತಂದ್ರೆ ಕ್ರಿಸ್ತಪೂರ್ವ 445ನೇ ಒಂದು ಇಸ್ವಿ ಅಂತ ನಾವು ನೋಡ್ಕೊಳ್ಬಹುದಾಗಿದೆ. ಈ 445 ಇಸ್ವಿ, ಆದ್ರೆ ಇವಾಗಿಂದ 483 ವರ್ಷ ಅದು ಮುಗೀತದೆ ಅಂತಂದ್ರೆ ಕರೆಕ್ಟ್ ಎಕ್ಸಾಕ್ಟ್ ಡೇಟ್ ನಾವು ನೋಡ್ಕೊಳ್ಳುವಾಗ 33ನೇ ಒಂದು ಕ್ರಿಸ್ತ ಪೂರ್ವ ಒಂದು ಸಮಯ ಬಂದಿರ್ತದೆ. ಅದೇ ಸಮಯದಲ್ಲಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಡ್ತಾರೆ. ನೋಡ್ರಿ, ಎಷ್ಟು ಅಕ್ಯುರೇಟ್ ಆಗಿ ಕರೆಕ್ಟ್ ಆಗಿ ಒಂದೊಂದು ವರ್ಷ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬರೆದಿದ್ದಾರೆ. ಅವಾಗ ಯೇಸು ಸ್ವಾಮಿ ಪ್ರಾಣ ಕೊಟ್ಟುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ ಶಿಲುಬೆಯ ಮೇಲೆ. ನಾವು ಯಾಕೆ ಈ ಒಂದು ವಿಚಾರಗಳನ್ನ ನಾವು ನೋಡ್ತಾ ಇದ್ದೇವೆ ಅಂತಂದ್ರೆ, 69 ವಾರಗಳ ತಾನೇ ಆಗಿರೋದು, ಆಗ್ಬೇಕಾಗಿರೋದು ಎಷ್ಟನೇ ವಾರ, 70 ವಾರಗಳಾಗ್ಬೇಕು, ಇನ್ನೊಂದು ವಾರ ಪೆಂಡಿಂಗ್ ಇದೆ ಅಲ್ಲ. ಹಾಲೆಲೂಯ. ಈ ಜನರು ಯೇಸು ಸ್ವಾಮಿಯನ್ನ ತಿರಸ್ಕಾರ ಮಾಡಿದ್ದಕ್ಕಾಗಿ ಆ ಒಂದು ವಾರವನ್ನ ದೇವರು ಏನ್ ಮಾಡಿದ್ದಾರೆ ಅಂತ ಸ್ಟಾಪ್ ಮಾಡಿದ್ದಾರೆ. ಆ ಒಂದು ವಾರ ಏನಂತಂದ್ರೆ, ಆ ಒಂದು ವಾರ ಪಾಸ್ ಆಗಿದೆ. ಆ ಒಂದು ವಾರ ಆಗ್ದಾಗನೇ ಈ ಜನರಿಗೆ ರಕ್ಷಣೆ ಆಗ್ತದೆ. ಈ ಜನರು ಅವರ ಒಂದು ದೇಶದಲ್ಲಿ ಸುರಕ್ಷಿತವಾಗಿ ಪೀಸ್ಫುಲ್ ಆಗಿ ಇರ್ತಾರೆ. ನೋಡ್ರಿ, ಈ ಒಂದು ಘಟನೆಗಳು ಇನ್ನ ನಡೆದೇ ಇಲ್ಲ, ಇನ್ನ ಮುಂದೆ ಯಾವಾಗೋ ನಡೀತದೆ. ಆ ಘಟನೆಗಳನ್ನ ದಾನಿಯೇಲನಿಗೆ ದೇವರು ಎಲ್ಲವನ್ನ ವಿವರವಾಗಿ ಹೇಳ್ತಾ ಇದ್ದಾರೆ. ನೋಡ್ರಿ, ಇದರಿಂದ ಗೊತ್ತಾಗ್ತದೆ ನಮ್ಮ ದೇವರ ಒಂದು ಶಕ್ತಿ, ನಮ್ಮ ದೇವರ ಒಂದು ಬಲ. ಇದ್ರ ಮುಖಾಂತರವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ದೇವರು ಎಂಥ ದೇವರಾಗಿದ್ದಾರೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಪ್ರಾಮುಖ್ಯವಾಗಿ ನಾವು ಗಮನಿಸೋಣ. ನೋಡ್ರಿ, ಇನ್ನ ನಡೆದಿಲ್ಲ ಅಂತ ಸಂಗತಿಗಳನ್ನ ದೇವರು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವಾಗ ನಾವು ಅರ್ಥ ಮಾಡ್ಕೊಳ್ಳೋಣ. ಇವಾಗ ನಾವು ಇರುವಂತ ಸಮಯದಲ್ಲಿ 10 ವರ್ಷ ಹಿಂದೆ, 10 ವರ್ಷ ಮುಂದೆಗಡೆ ಏನಾಗುತ್ತೆ, 20 ವರ್ಷ ಮುಂದೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಾದ್ರೆ ನಾವೇನ್ ಮಾಡ್ತೇವೆ ಅಂತ, ನ್ಯೂಸ್ ಚಾನಲ್ಸ್ ನ ಎಲ್ಲರನ್ನ ಕರೆದ್ಬಿಟ್ಟು, ನೋಡಿ ಈ ತರ ಆಗುತ್ತೆ, ಈ ತರ ಆಗುತ್ತೆ, ಈ ತರ ಆಗುತ್ತೆ, ಈ ತರ ಆಗುತ್ತೆ ಎಲ್ಲ ಪ್ರೆಡಿಕ್ಟ್ ಮಾಡ್ತಾರೆ, ಎಲ್ಲ ಹೇಳ್ತಾರೆ. ಆ ರೀತಿಯಲ್ಲಿ ದಾನಿಯೇಲನಿಗೆ 500 ವರ್ಷ ಆದ್ಮೇಲೆ ಏನಾಗುತ್ತೆ ಗೊತ್ತಿತ್ತು. ಹಾಲೆಲೂಯ. ದಾನಿಯೇಲನಿಗೆ 400 ವರ್ಷ ಆದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ಆತ್ಮದಲ್ಲಿ ಗ್ರಹಿಸಿದ್ದ ದಾನಿಯೇಲನು. ಹಾಲೆಲೂಯ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಕೂಡ ಏನ್ ಮಾಡ್ತಾರೆ, ಒಂದು ಕತ್ತೆ ಮರಿಯನ್ನ ಹತ್ತಿಕೊಂಡು ಬರುವಾಗ ಅವ್ರು ಯಾವ ಒಂದು ಸ್ಥಳಕ್ಕೆ ಬರ್ತಾರೆ ಅಂದ್ರೆ ಯೆರೂಸಲೇಮಿಗೆ ಬರುವಾಗ ಯೇಸು ಸ್ವಾಮಿ ಯೆರೂಸಲೇಮ್ ಮುಂದೆ ನಿಂತು ಅಳ್ತಾರಂತೆ. ವಾಕ್ಯ ನೋಡ್ಬೋದು ನಾವು. ಹಾಲೆಲೂಯ. ಹೇಳ್ತಾರಂತೆ, ನೀನ್ ಈ ಹೊತ್ತು ನೀನ್ ತಿಳಿದುಕೊಂಡಿದ್ರೆ ನಿನ್ನ ಸಮಯ, ಈ ಹೊತ್ತು ನೀನ್ ತಿಳ್ಕೊಂಡ್ರೆ ಎಷ್ಟೋ ಒಳ್ಳೇದಾಗ್ತಾ ಇತ್ತು, ಆದ್ರೆ ನೀನ್ ಈ ಸಮಯವನ್ನು ತಿಳ್ಕೊಂಡಿಲ್ಲ. ನೀನ್ ತಿಳ್ಕೊಳ್ಳದೆ ಇರುವಂತ ಕಾರಣ ನಿನ್ನ ಮೇಲೆ ಕಲ್ಲಿನ ಮೇಲೆ ಕಲ್ಲು ನಿಂತ್ಕೊಳ್ಳೋದಿಲ್ಲ, ನಿನ್ನನ್ನು ಸಂಪೂರ್ಣವಾಗಿ ನಾಶ ಮಾಡುವಂತ ಸಮಯಗಳು ನಿನ್ನ ಮೇಲೆ ಬರ್ತದೆ. ಯಾಕೆ ಅಂತಂದ್ರೆ ಅವರು ಆ ಸಮಯವನ್ನ ತಿಳಿದುಕೊಂಡಿಲ್ಲ. ಹಾಲೆಲೂಯ, ಹಾಲೆಲೂಯ. ನಾವು ಕಲಿತಿರುವಂತ ಮೆಸೇಜ್ ನಲ್ಲಿ ಚೇಂಜ್ ಯುವರ್ ಡೆಸ್ಟಿನೇಷನ್ ಅಲ್ಲಿ ನಾವು ಆ ಸಮಯವನ್ನ ಅರ್ಥ ಮಾಡಿಕೊಳ್ಬೇಕು. ಯೆಹೂದ್ಯರು ಆ ಸಮಯವನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ಹಾಲೆಲೂಯ. ಅವ್ರಿಗೆ ಅಕ್ಯುರೇಟ್ ಆಗಿ ಯಾವ ಒಂದು ಡೇಟ್ ಅಲ್ಲಿ, ಯಾವ ಒಂದು ಸಮಯದಲ್ಲಿ ದೇವರು ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿತ್ತು, ಯಾವ ಸಮಯದಲ್ಲಿ ಇದೆಲ್ಲ ನಡೀತದೆ ಎಂಬುದಾಗಿ ಹೇಳಿತ್ತು. ಆದ್ರೆ ಅವರು ಅದನ್ನ ಗಮನ ಕೊಡ್ಲಿಲ್ಲ. ದಾನಿಯೇಲನ ಪುಸ್ತಕಕ್ಕೆ ಅವರು ಗಮನ ಕೊಡ್ಲಿಲ್ಲ. ಹಾಲೆಲೂಯ, ಹಾಲೆಲೂಯ. ಇನ್ನೊಂದು ವಾಕ್ಯವನ್ನ ನಾವು ನೋಡ್ಕೊಳ್ಳೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 2ನೇ ವಚನದಿಂದ ನಾವು ಓದ್ಕೊಂಡು ಹೋಗೋಣ. ಈಗ ಸತ್ಯಾಂಶವನ್ನು ನಿಮಗೆ ತಿಳಿಸುವೆನು. ಈಗ ಪಾರ್ಸಿಯ ದೇಶದಲ್ಲಿ ಇನ್ನು 3 ರಾಜರು ಏಳುವರು. 4ನೇ ರಾಜನು ಎಲ್ಲರಿಗಿಂತಲೂ ಅಧಿಕ ಧನವಂತನಾಗಿರುವನು. ಅವನು ತನ್ನ ಧನದಿಂದ ಪ್ರಬಲನಾಗಿ ಗ್ರೀಕ್ ರಾಜ್ಯಕ್ಕೆ ವಿರುದ್ಧವಾಗಿ ತನ್ನ ಬಲವನ್ನೇ
ನೆಲ್ಲ ಎಬ್ಬಿಸುವನು. ಅನಂತರ ಪರಾಕ್ರಮಶಾಲಿಯಾದ ಒಬ್ಬ ರಾಜನು ಎದ್ದು ಮಹಾಪ್ರಭುತ್ವದಿಂದ ಆಳುತ್ತಾ ತನ್ನ ಇಷ್ಟಾರ್ಥಗಳನ್ನು ಸಾಧಿಸಿಕೊಳ್ಳುವನು. ಆಮೇಲೆ ಹಾಲೆಲೂಯ. ನೋಡ್ರಿ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ದಾನಿಯೇಲನ ಪುಸ್ತಕದಲ್ಲಿ ದೇವದೂತ ಇನ್ನೊಂದು ಏನ್ ಹೇಳ್ತಾರೆ, ಈಗ ಸತ್ಯಾಂಶವನ್ನು ನಾನು ಹೇಳ್ತಾನೆ. ಗಬ್ರಿಯಲ್ ಏನ್ ಮಾಡ್ತಿದ್ದಾನೆ, ದಾನಿಯೇಲ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು ಏನೇನ್ ನಡೆಯುತ್ತೆ ಫ್ಯೂಚರ್ಲಿ ಅಂತ. ಇವಾಗ ನಾವು ನೋಡ್ಕೊಡ್ರಿ, 483 ಇಯರ್ಸ್ ಆದ್ಮೇಲೆ ಯೇಸು ಸ್ವಾಮಿ ಯೆರೂಸಲೇಮ್ನ ಬರ್ತಾ ಇದ್ದಾರೆ. ಅದೇ ಸಮಯಗಳಲ್ಲಿ ಯೇಸು ಸ್ವಾಮಿ ಪ್ರಾಣವನ್ನ ಕೊಡ್ತಾ ಇದ್ದಾರೆ. ಅಲ್ಲಿಗೆ 69 ವಾರಗಳು ಮುಗೀತು. ಇನ್ನು 1 ವಾರ ಆಗ್ಬೇಕಾಗಿದೆ. 1 ವಾರ ಅಂತಂದ್ರೆ 7 ವರ್ಷಗಳು ಮಾತ್ರ ಪೆಂಡಿಂಗ್ ಇದೆ. ಆ 7 ವರ್ಷಗಳನ್ನ ದೇವರು ಗ್ಯಾಪ್ ಮಾಡಿ ಇಕ್ಕಿದ್ದಾರೆ. ಹಾಲೆಲೂಯ. ಆ ಗ್ಯಾಪ್ ಅಲ್ಲೇ ನಾವಿದೆ. ಹಾಲೆಲೂಯ. ಯಾವಾಗ ಬೇಕಾದ್ರೂ ಆ 1 ವಾರ ಆಗ್ಬೋದು. ಆ 1 ವಾರ ಆಗುವುದಕ್ಕಿಂತ ಮುಂಚೆ ನಾವು ಇಲ್ಲಿ ಇರಬಾರ್ದು. ಹಾಲೆಲೂಯ. ನಾವು ಇಲ್ಲಿ ಇರುವುದಾದ್ರೆ ನಾವು ದೇವರ ರಾಜ್ಯಕ್ಕೆ ನಾವು ಸೇರುವುದಿಲ್ಲ. ಹಾಲೆಲೂಯ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ, ಇಲ್ಲಿ ಆ 483 ವರ್ಷ ಏನೇನು ನಡೀತದೆ ಎಂಬುದಾಗಿ ಕೂಡ ಇಲ್ಲಿ ಸ್ಪಷ್ಟವಾಗಿ ಒಂದೊಂದಾದ್ಮೇಲೆ ಒಂದೊಂದು ಏನ್ ಮಾಡ್ತಾನೆ ದೂತನು ದಾನಿಯೇಲನಿಗೆ ತಿಳಿಸ್ತಾ ಇದ್ದಾರೆ. ಹಾಲೆಲೂಯ. ಹೆಂಗಿರ್ತದೆ ಇವಾಗ ಒಂದು ಎಕ್ಸಾಂಪಲ್, ನೆಕ್ಸ್ಟ್ ರಾಜ ಯಾರು ಬರ್ತಾರೆ, ನೆಕ್ಸ್ಟ್ ಈ ರಾಜ ಯಾರು ಬರ್ತಾರೆ, ಅವ್ರಾದ್ಮೇಲೆ ಯಾರು ಬರ್ತಾರೆ, ಅವ್ರಾದ್ಮೇಲೆ ಏನಾಗ್ತದೆ, ಯಾವ ಸ್ಥಳದಿಂದ ರಾಜ ಬರ್ತಾನೆ, ಯಾವ ಸ್ಥಳದಲ್ಲಿ ಅವನು ಅಲ್ಲಿ ಅಂತ್ಯವಾಗ್ತದೆ, ಹೇಗೆ ಅಂತ್ಯವಾಗ್ತದೆ, ಪ್ರತಿಯೊಂದು ಕೂಡ ದೇವರು ಇಲ್ಲಿ ಮೆನ್ಷನ್ ಮಾಡ್ತಾರೆ. ನೋಡ್ರಿ, ಇಲ್ಲಿ ಹೇಳ್ತಾ ಇದ್ರೆ ಇನ್ನೂ ಏನಂತೆ, ಪರಸ್ಯ ದೇಶದಲ್ಲಿ ಇನ್ನೂ 3 ರಾಜರು ಏಳುವರು. 4ನೇ ರಾಜನು ಎಲ್ಲರಿಗಿಂತಲೂ ಅಧಿಕ ಧನವಂತನಾಗಿರುವನು. ಈ 3 ರಾಜರು ಯಾರು ಅಂತಂದ್ರೆ, ಕೊರೇಷನು ಆದ್ಮೇಲೆ ಕೊರೇಷನ ಒಂದು ಮಗ ಅವನು ರಾಜ್ಯಕ್ಕೆ ಬರ್ತಾನೆ, ಅವನಾದ್ಮೇಲೆ ಅವನ ಮಗ ಬರ್ತಾನೆ ಎಂಬುದಾಗಿ ನಾವು ನೋಡ್ಬೋದು. ಅದಾದ್ಮೇಲೆ ಬರುವಂತದ್ದೇ 4ನೇ ರಾಜ ಯಾರು ಅಂತ ಹೇಳ್ಬೋದು, ಆಶ್ವರೋಷನು. ಆಶ್ವರೋಷನು ಯಾರು ಅಂತಂದ್ರೆ, ನೆಹೆಮೀಯನ ಟೈಮ್ ನಲ್ಲಿ ಇದೇ ರಾಜ್ಯನ ಏನ್ ಮಾಡ್ತಾನೆ, ಮತ್ತೆ ನೀವು ನಿಮ್ಮ ಒಂದು ದೇಶಕ್ಕೆ ಹೋಗ್ಬಹುದು ಅಂತ ಹೇಳ್ಬಿಟ್ಟು, ಯಾರ್ಯಾರು ಯಹೂದ್ಯರು ಅವರ ದೇಶಕ್ಕೆ ಹಿಂತಿರುಗಿ ಹೋಗ್ಬೇಕು ಅವ್ರು ಹೋಗ್ಬಹುದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಆಜ್ಞೆ ಕೊಡ್ತಾನೆ. ಈ ಆಶ್ವರೋಷನ್ ಇರುವಂತ ಸಮಯಗಳಲ್ಲಿ ಎಸ್ತರ್ ಮತ್ತೆ ಮೊರ್ದಕೈ ಇರ್ತಾರೆ ಎಂಬುದಾಗಿ ಕೂಡ ನಾವು ನೋಡ್ಕೊಳ್ಬಹುದು. ಈ ಒಂದು ರಾಜನು ಅಧಿಕ ಧನವಂತನಾಗಿದ್ದಾನೆ ಎಂಬುದಾಗಿ ಹೇಳ್ತದೆ. ಆದ್ರೆ ಇವನು ತನ್ನ ಎಲ್ಲಾ ಬಲದಿಂದ ಯಾರಿಗೆ ವಿರುದ್ಧವಾಗಿ ಹೋಗ್ತಾನಂತೆ, ಗ್ರೀಕ್ ರಾಜ್ಯಕ್ಕೆ ವಿರುದ್ಧವಾಗಿ ತನ್ನ ಎಲ್ಲಾ ಬಲದಿಂದ ಅವನು ಹೋಗ್ತಾನಂತೆ. ಹೋಗಿ ಅವನ್ ಏನ್ ಮಾಡ್ತಾನಂತೆ, ಸೋತು ಹೋಗ್ತಾನಂತೆ. ಇದನ್ನ ನಾವು ನೋಡ್ಕೊಳ್ಬಹುದು. ನಾವು ಆಲ್ರೆಡಿ ಹಿಸ್ಟ್ರಿಯಲ್ಲಿ ನಾವು ನೋಡಿದ್ದೇವೆ. ಈ ಗ್ರೀಕ್ ರಾಜ್ಯ ಬೇರೆ ಯಾರ್ದು ಅಲ್ಲ, ಅಲೆಕ್ಸಾಂಡರ್ ದ ಗ್ರೇಟ್. ಹಾಲೆಲೂಯ. 8ನೇ ಅಧ್ಯಾಯದಲ್ಲಿ ಕೂಡ ದಾನಿಯೇಲದಲ್ಲಿ ಇದೇ ಹೇಳಿದ್ರು, ಏನಂತ ಹೇಳ್ಬಿಟ್ಟು, ಒಂದು ರಾಜ್ಯ ಬರ್ತಾ ಇದೆ, ಅದು 2 ರಾಜ್ಯಗಳನ್ನ ಅಂತ್ಯ ಮಾಡ್ತದೆ ಎಂಬುದಾಗಿ. ಹಾಲೆಲೂಯ. ಈ ಗ್ರೀಕ್ ರಾಜ್ಯ, ಅಲೆಕ್ಸಾಂಡರ್ ದ ಗ್ರೇಟ್, ಈ ರಾಜ್ಯ ಏನ್ ಮಾಡ್ತದಂತೆ, ಎಲ್ಲವನ್ನ ಅದು ವಶಪಡಿಸಿಕೊಂಡು ಎಲ್ಲ ಇಷ್ಟಾರ್ಥಗಳನ್ನ ಅದು ನೆರವೇರಿಸಿಕೊಳ್ಳುತ್ತಾ ಬಂತು ಎಂಬುದಾಗಿ ನೋಡಿದ್ದು. ಬೇರೆ ಯಾರ್ದು ರಾಜ್ಯ ಇಲ್ಲಿದು, ಅಲೆಕ್ಸಾಂಡರ್ ಗ್ರೇಟ್ ಅವರ ಒಂದು ರಾಜ್ಯ ಎಂಬುದಾಗಿ ನಾವು ನೋಡ್ಕೊಳ್ಬಹುದು. ಆಮೇಲೆ ಮುಂದೆ ನಾವು ಅದೇ 4ನೇ ಒಂದು ವಚನದಿಂದ ಕಂಟಿನ್ಯೂ ಮಾಡ್ಕೊಳ್ಳೋಣ. ಅವನು ತಲೆ ಎತ್ತಿದ ಮೇಲೆ ಅವನ ರಾಜ್ಯವು ಒಡೆದು 4 ದಿಕ್ಕುಗಳಿಗೂ 4 ಪಾಲಾಗುವುದು. ಅದು ಅವನ ಸಂತತಿಗೆ ಭಾಗವಾಗುವುದು. ಅವನ ಆಳ್ವಿಕೆಯಲ್ಲಿ ಪ್ರಬಲವಾಗಿದ್ದಂತೆ ಇನ್ನೂ ಪ್ರಬಲವಾಗದು. ಆ ರಾಜ್ಯವು ಕೀಳಲ್ಪಟ್ಟು 4 ಮಾತ್ರವಲ್ಲದೆ ಇತರರಿಗೂ ಪಾಲು ಆಗುವುದು. ಆಮೇಲೆ ಹಾಲೆಲೂಯ. ನೋಡ್ರಿ, ಅಲೆಕ್ಸಾಂಡರ್ ದ ಗ್ರೇಟ್ ಏನಂತೆ, ಅವನು ತುಂಬಾ ದಿನಗಳು ಅವನ ಆಳ್ವಿಕೆ ಮಾಡ್ಲಿಕ್ಕಾಗ್ಲಿಲ್ಲ. 33ನೇ ಏಜ್ ನಲ್ಲಿ ಅವನ ರಾಜ್ಯ ಅಂತ್ಯವಾಗ್ತದೆ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಒಂದು ವೀಕ್ ಅಲ್ಲಿ ಕೂಡ ಕಲ್ತ್ಕೊಂಡ್ರಿ. 8ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡಿಕೊಂಡ್ರಿ ಹೇಗಂತೆ ಅವನ ಒಂದು ರಾಜ್ಯ ಬೇಗ ಅಂತ್ಯವಾಗ್ತದಂತೆ. ಇನ್ನ ತಲೆ ಎತ್ತುವಾಗಲೇ ಅವನ ರಾಜ್ಯ ಅಂತ್ಯವಾಗ್ತದಂತೆ. ಅಂತ್ಯವಾಗುತ್ತಾ 4 ಭಾಗಗಳಾಗ್ತದಂತೆ. ಆದ್ರೆ ಅವರ ಸಂತತಿಗೆ ಪಾಲು ಹೋಗುವುದಿಲ್ಲ ಅಂತೆ, ಆದ್ರೆ ಬೇರೆಯವರಿಗೆ ಪಾಲು ಹೋಗ್ತದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಅಲ್ಲಿ ಅಲೆಕ್ಸಾಂಡರ್ ಬ್ರದರ್ ಮತ್ತೆ ಅವರ ಒಂದು ಮಕ್ಕಳನ್ನ ಏನ್ ಮಾಡ್ತಾರಂತೆ, ಹಿಡಿದುಕೊಂಡು ಇವರೆಲ್ಲರೂ ಸಾಯಿಸ್ಬಿಡ್ತಾರೆ. ಯಾಕೆ ಅಂತಂದ್ರೆ ರಾಜ್ಯ ಅವ್ರಿಗೆ ಹೋಗ್ಬಾರ್ದು ಅಂತ ಹೇಳಿ ಅವನ ಸೇನಾಧಿಪತಿಗಳಲ್ಲೇ 4 ಜನ ರಾಜ್ಯಗಳನ್ನ ಹಂಚಿಕೊಳ್ತಾರೆ. ಆ 4 ಜನ ಹಂಚಿಕೊಳ್ಳುವಾಗ 4 ಕಿಂಗ್ಡಮ್ಗಳು ಬರ್ತದೆ. ಒಂದು ಕಿಂಗ್ಡಮ್ ಮೆಕದೋನಿಯಾ, ಇನ್ನೊಂದು ಕಿಂಗ್ಡಮ್ ಏನಂತ ಹೇಳ್ಬೋದು ಮಿಡೋ ಏಷಿಯಾ, ಇನ್ನೊಂದು ಕಿಂಗ್ಡಮ್ ಈಜಿಪ್ಟ್ ಅಂಡ್ ಇನ್ನೊಂದು ಕಿಂಗ್ಡಮ್ ಸಿರಿಯಾ ಎಂಬುದಾಗಿ. ನೋಡ್ರಿ, ಈ 4 ಕಿಂಗ್ಡಮ್ಗಳು ಬಂದಿದೆ ಯಾರೋ ಒಂದು ರಾಜ್ಯದಿಂದ, ಗ್ರೀಸ್ ರಾಜ್ಯದಿಂದ, ಅಲೆಕ್ಸಾಂಡರ್ ದ ಗ್ರೇಟ್ ಅವನ ರಾಜ್ಯದಿಂದ 4 ರಾಜ್ಯಗಳು, ಬೇರೆ ಬೇರೆ ರಾಜ್ಯಗಳು ಎದ್ದಿದೆ. ಇದನ್ನ ಆಗ್ತಾ ಇಲ್ಲ, ಆದ್ರೆ ದಾನಿಯೇಲ್ಗೆ ಇವಾಗ ಗೊತ್ತಾಗ್ತದೆ. ಹಾಲೆಲೂಯ. ಇದು ಆಗ್ಲಿಕ್ಕೆ ಇನ್ನ 250ರಿಂದ 300 ವರ್ಷಗಳ ಸಮಯವಿದೆ, ಆದ್ರೆ ಇವಾಗ್ಲೇ ಗೊತ್ತಾಗ್ತದೆ. ಹಾಲೆಲೂಯ. ಒಂದೊಂದು ಕೂಡ ಗೊತ್ತಾಗ್ತದೆ. ನೋಡ್ರಿ, ಆ ಎದ್ದಿರುವಂತ 4 ರಾಜ್ಯಗಳಲ್ಲಿ ಏನೇನಾಗ್ತದೆ ಎಂಬುದಾಗಿ ಕೂಡ ಬೈಬಲ್ ಹೇಳ್ತದೆ. 5ನೇ ಒಂದು ವಾಕ್ಯದಿಂದ ಓದೋಣ. ದಕ್ಷಿಣ ದಿಕ್ಕಿನ ರಾಜನು ಅವನ ಸರದಾರರಲ್ಲಿ ಒಬ್ಬನು ಬಲಗೊಳ್ಳುವರು. ಸರದಾರನು ರಾಜನಿಗಿಂತ ಹೆಚ್ಚು ಬಲಗೊಂಡು ಪ್ರಭುತ್ವಕ್ಕೆ ಬರುವನು. ಅವರ ರಾಜ್ಯವು ದೊಡ್ಡ ರಾಜ್ಯವಾಗಿರುವುದು. ಆಮೇಲೆ ಹಾಲೆಲೂಯ. ನೋಡ್ರಿ, ದಕ್ಷಿಣ ರಾಜ್ಯ ಅಂತಂದ್ರೆ ಈಜಿಪ್ಟ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಬೇಕು. ಉತ್ತರ ರಾಜ್ಯ ಅಂತಂದ್ರೆ ಸಿರಿಯಾ ಎಂಬುದಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ, ಸಿರಿಯಾ ಮತ್ತೆ ಈಜಿಪ್ಟ್ ಇದೆರಡು ನಡುವೆ ಇರುವಂತದ್ದೇ ಏನು ಇಸ್ರಾಯೇಲ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ತೇವೆ. ದಕ್ಷಿಣ ರಾಜ್ಯ ಅಂತಂದ್ರೆ ಈಜಿಪ್ಟ್ ಅಲ್ಲಿ ಏನಂತೆ ಒಂದು 4 ಪಾಲಲ್ಲಿ ಒಂದು ಪಾಲು ಈಜಿಪ್ಟ್, ಒಂದು ಪಾಲು ಸಿರಿಯಾ. ಆದ್ರೆ ಇವರಿಬ್ರು ಏನ್ ಗಲಾಟೆ ಮಾಡ್ಕೊಳ್ತಾರೆ, ಇವರಿಬ್ರು ಏನ್ ಜಗಳ ಮಾಡ್ತಾರೆ, ಇವರಿಬ್ರು ಏನ್ ಯಾವಾಗೂ ಜಗಳ ಮಾಡ್ತಾ ಇರ್ತಾರೆ, ಯುದ್ಧ ಮಾಡ್ತಾ ಇರ್ತಾರೆ, ಅದೆಲ್ಲವೂ ಕೂಡ ಆಗ್ತಾ ಇದೆ ಎಲ್ಲಿ ಅಂತೆ, ಇಸ್ರಾಯೇಲ್ ಭೂಮಿಯಲ್ಲಿ.
ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಇವ್ರಿಗೆ ಇದರಿಂದ ಏನು ಸಂಬಂಧನೇ ಇಲ್ಲ. ಆದ್ರೆ ಏನಾಗ್ತೈತೆ, ಇವ್ರ ಜಗಳಕ್ಕೆ ಇಸ್ರಾಯೇಲ್ ಅಲ್ಲಿ ಅವರು ಯುದ್ಧ ಮಾಡ್ತಾ ಇದ್ರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈ ಎಲ್ಲಾ ಸಂಗತಿಗಳು ಇನ್ನ ನಡೀತಾ ಇಲ್ಲ, ಇನ್ನ ಈ ರಾಜರು ಹುಟ್ಲಿಲ್ಲ, ಇನ್ನ ಏನೂ ನಡೆದಿಲ್ಲ, ಇನ್ನ ಇರತಕ್ಕಂತ ಒಂದೇ ಅರಸರಿದ್ದಾರೆ ಅಲ್ಲಿ. ಅವಾಗಲೇ ದಾನಿಯೇಲನಿಗೆ ಗಬ್ರಿಯೇಲನು ಎಲ್ಲವನ್ನ ವಿವರವಾಗಿ ಹೇಳ್ತಾ ಇದ್ದಾರೆ. ನೋಡಿ, ಕ್ಲೀನ್ ಆಗಿ ನಾವು ನೋಡ್ಕೊಂಡು ಹೋಗೋಣ ಏನೇನಾಯ್ತು ಎಂಬುದಾಗಿ 6ನೇ ಒಂದು ವಾಕ್ಯದಿಂದ ನಾವು ಓದೋಣ. ಕೆಲವು ವರ್ಷಗಳ ಮೇಲೆ ಅವರು ಸೇರಿಸಿಕೊಳ್ಳುವರು. ದಕ್ಷಿಣ ರಾಜನ ಕುಮಾರಿಯು ಉತ್ತರ ದಿಕ್ಕಿನ ರಾಜನೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಬರುವಳು. ಆದರೂ ತನ್ನ ಭುಜಬಲವನ್ನು ಉಳಿಸಿಕೊಳ್ಳಲು ಅವನು ಅವನ ತೋಳು ನಿಲ್ಲವು. ಅವಳು ಅವಳನ್ನು ಕರೆತಂದವರು, ಪಡೆದವನು, ತಕ್ಕೊಂಡವನು ಆ ಕಾಲದಲ್ಲಿ ನಾಶನಕ್ಕೆ ಈಡಾಗುವರು. ಆಮೇಲೆ ಹಾಲೆಲೂಯಾ. ಇಲ್ಲಿ ನೋಡ್ರಿ ಏನಂತ ಹೇಳ್ಬೋದು, ದಕ್ಷಿಣ ರಾಜ್ಯ ಅಂತಂದ್ರೆ ಈಜಿಪ್ಟ್ ಅಂತ ಹೇಳಿದೆ, ಉತ್ತರ ರಾಜ್ಯ ಅಂತಂದ್ರೆ ಸಿರಿಯಾ ಎಂಬುದಾಗಿ ನಾನು ಹೇಳಿದೆ. ನೋಡ್ರಿ, ಸಿರಿಯಾದಲ್ಲಿ ಇರುವಂತ ಒಂದು ರಾಜನ ಹೆಸರು ಏನಂತೆ, ಆಂಟಿಯೋಕಸ್ ಏನ್ ಮಾಡ್ತಾ ಇದ್ದಾನೆ, ಅವನ ಒಂದು ರಾಜ್ಯ ಇರುವಂತ ಸಮಯದಲ್ಲಿ ಆ ಒಂದು ದೇಶದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಒಪ್ಪಂದ ಮಾಡ್ಕೊಳ್ತಾ ಇದ್ರಂತೆ. ಏನು ಅಂತಂದ್ರೆ, ಈ ಒಂದು ಬೇರೆ ದೇಶದ ಒಂದು ಅವರ ಒಂದು ಏನಂತ ಹೇಳ್ಬೋದು ಮಗಳನ್ನ ಇವ್ರು ಮದುವೆ ಆದ್ರೆ ಇವರ ದೇಶದ ಮಗಳನ್ನ ಅವ್ರಿಗೆ ಕೊಟ್ರೆ ಅವ್ರ ಮಧ್ಯೆ ಒಂದು ಒಪ್ಪಂದ ಇರ್ತೈತಂತೆ, ಒಂದು ಸಮಾಧಾನದ ಒಂದು ಒಡಂಬಡಿಕೆ ಇರ್ತಿತ್ತು, ಒಂದು ಒಪ್ಪಂದ ಇರ್ತಿತ್ತು, ಅವ್ರಿಗೆ ಜಗಳ ಆಗ್ಬಾರ್ದು ಎಂಬುದಾಗಿ. ಹಾಗಾಗಿ ಆಂಟಿಯೋಕಸ್ ಆಲ್ರೆಡಿ ಮದುವೆ ಆಗಿದ್ದ, ಆದ್ರೆ ಇವನ್ ಏನ್ ಮಾಡ್ತಾ ಇದ್ದಾನೆ, ಈಜಿಪ್ಟ್ ರಾಜನ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಇವ್ನು ಸಿದ್ಧನಾಗ್ತಾನಂತೆ. ಯಾಕೆ, ಪೀಸ್ಫುಲ್ ಆಗಿರ್ಬೇಕಂತ ಹೇಳ್ಬಿಟ್ಟು ಆ ಮಗಳನ್ನ ಇವನು ಮದುವೆ ಮಾಡ್ಕೊಳಕ್ಕೆ ಸಿದ್ಧ ಆಗ್ತಾನಂತೆ. ಸಿದ್ಧ ಆಗುವಾಗ ಏನಾಗ್ತಾ ಇದೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ, ಆಂಟಿಯೋಕಸ್ ಏನಂತೆ ಮದುವೆ ಮಾಡ್ಲಿಕ್ಕೆ ಸಿದ್ಧ ಆಗ್ತಾನೆ. ಈಜಿಪ್ಟ್ ಅಂತಂದ್ರೆ ಸೌತ್ ಅಲ್ಲಿ ಇರ್ತಕ್ಕಂಥ ಈಜಿಪ್ಟ್ ರಾಜನ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಸಿದ್ಧವಾಗುವಾಗ ಇವನ ಆಂಟಿಯೋಕಸ್ಗೆ ಏನಾಗುತ್ತೆ, ಆಲ್ರೆಡಿ ಮದುವೆ ಆಗಿರ್ತದೆ, ಆದ್ರೆ ಆ ಹೆಂಡತಿಗೆ ಇವನ್ ಏನ್ ಮಾಡ್ತಾನಂತೆ, ಡೈವರ್ಸ್ ಕೊಟ್ಬಿಡ್ತಾನೆ. ಡೈವರ್ಸ್ ಕೊಟ್ಬಿಟ್ಟು ಏನ್ ಮಾಡ್ತಾನೆ, ಅವಳನ್ನ ಮದುವೆ ಆಗ್ಲಿಕ್ಕೆ ಸಿದ್ಧ ಮಾಡ್ಕೊಂತಾನೆ. ಸಿದ್ಧ ಮಾಡಿದ್ಮೇಲೆ ಅಲ್ಲಿ ವಾಕ್ಯ ಹೇಳ್ತದೆ, ದಕ್ಷಿಣ ರಾಜನ ಕುಮಾರಿಯು ಉತ್ತರ ದಿಕ್ಕಿನ ರಾಜನೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಬರುವಳು ಎಂಬುದಾಗಿ. ನೋಡ್ರಿ, ಒಪ್ಪಂದ ಮಾಡ್ಲಿಕ್ಕೆ ಒಂದು ಸಮಾಧಾನದ ಒಂದು ಇರ್ಬೇಕಂತ ಹೇಳ್ಬಿಟ್ಟು ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ದಕ್ಷಿಣ ರಾಜನ ಕುಮಾರಿಯು ಉತ್ತರ ದಿಕ್ಕಿನ ರಾಜನೊಟ್ಟಿಗೆ ಒಪ್ಪಂದ ಮಾಡ್ಲಿಕ್ಕೆ ಅವಳು ಬರ್ತಾಳೆ ಎಂಬುದಾಗಿ ವಾಕ್ಯ ಹೇಳ್ತದೆ. ನೋಡ್ರಿ, ಅವಳು ಏನ್ ಮಾಡ್ತಾಳೆ, ಮದುವೆ ಮಾಡ್ಕೊಳ್ಳೋಕ್ಕಾಗಿ ಅಲ್ಲಿಗೆ ಬಂದಾಗ ಇವನ್ ಏನು ಆಂಟಿಯೋಕಸ್ ಏನ್ ಮಾಡ್ತಾನೆ, ಅವ್ರ ಹೆಂಡತಿಗೆ ಅವನೇನ್ ಮಾಡಿರ್ತಾನಂತೆ, ಡೈವರ್ಸ್ ಕೊಟ್ಟಿರ್ತಾನೆ. ಆದ್ರೆ ಅವಳ ಒಟ್ಟಿಗೋ ಮತ್ತೆ ಅವಳು ಬಂದಿರುವಂತಹ ಜನರೊಟ್ಟಿಗೆ ಅವಳು ಏನ್ ಮಾಡ್ತಾಳಂತೆ, ಈ ಮದುವೆ ಮಾಡ್ಲಿಕ್ಕೆ ಬಂದಾಗ ಇವ್ ರಾಜನ ಯಾರಿಗೆ ಡೈವರ್ಸ್ ಮಾಡಿರ್ತಾಳೆ ಅವಳು ಏನ್ ಮಾಡ್ತಾಳಂತೆ, ಅವ್ರಿಗೆಲ್ಲರಿಗೂ ವಿಷ ಹಾಕಿ ಕೊಟ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅವ್ರೆಲ್ಲರೂ ತಿಂದ್ಬಿಟ್ಟು ಸತ್ತೋಗ್ಬಿಡ್ತಾರಂತೆ. ಇಲ್ಲಿ ಸಮಾಧಾನ ಒಪ್ಪಂದ ಮಾಡ್ಕೊಳಕ್ ಹೋಗಿ ಇನ್ನ ದೊಡ್ಡ ಗಲಾಟೆ ಆಯ್ತು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಬಹುದು. ಆದ್ರೆ ಈ ಗಲಾಟೆ ಇವ್ರಿಗಿಬ್ರಿಗೂ ನಡೀತದೆ. ಮೇಲೆಗಡೆ ನಾರ್ತ್ ಅಲ್ಲಿ ಯಾರಿಗೆ ನಡೀತಾ ಇದೆ ಅಂತೆ, ಸಿರಿಯಾ ದೇಶದ ಆಂಟಿಯೋಕಸ್ ಎಂಬುದಾಗಿ, ಮತ್ತು ದಕ್ಷಿಣದಲ್ಲಿ ಈಜಿಪ್ಟ್ ರಾಜನಿಗೆ ಮತ್ತೆ ಯುದ್ಧ ಆಗ್ತಾ ಇದೆ. ಯುದ್ಧ ಎಲ್ಲಿ ನಡೀತಾ ಇದೆ ಅಂತಂದ್ರೆ ಯೆರೂಸಲೇಮ್ ನಲ್ಲಿ ನಡೀತಿದೆ, ಇಸ್ರಾಯೇಲ್ ಅನ್ನೋ ದೇಶದಲ್ಲಿ ನಡೀತಾ ಇದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈ ರೀತಿಯಲ್ಲಿ ಅನೇಕ ವರ್ಷಗಳು ಹೀಗೆ ನಡೀತಾ ಇರ್ತದೆ. ಆಂಟಿಯೋಕಸ್ ಎಂಬುವಂತ ಅವನು ರಾಜನು ಏನ್ ಮಾಡ್ತಾನೆ, ಈಜಿಪ್ಟ್ ರಾಜನ ಮಗಳನ್ನ ಕರ್ಕೊಂಡು ಬಂದು ಮದುವೆ ಮಾಡ್ಕೊಳಕ್ ಹೋದಾಗ ಅವನ ಮೊದಲನೇ ಹೆಂಡತಿ ಇವ್ರಿಗೆ ವಿಷ ಹಾಕಿ ಸಾಯಿಸಿದ ಮೇಲೆ ಇವನ್ ಮತ್ತೆ ಏನ್ ಮಾಡ್ತಾನಂತೆ, ಅವ್ರು ಮತ್ತೆ ಹಳೆ ಹೆಂಡತಿನ ಮತ್ತೆ ಮದುವೆ ಆಗ್ತಾನಂತೆ. ಮದುವೆ ಆದಾಗ ಅವಳು ಏನ್ ಮಾಡ್ತಾಳಂತೆ, ಮದುವೆ ಆಗ್ಬಿಟ್ಟು ಏನ್ ಮಾಡ್ತಾಳಂತೆ, ಅವನ್ನ ಕೂಡ ವಿಷ ಹಾಕಿ ಸಾಯಿಸ್ಬಿಡ್ತಾಳೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈ ರೀತಿಯಲ್ಲಿ ಆಂಟಿಯೋಕಸ್ ಎಂಬುವಂತ ಒಂದು ರಾಜ್ಯನ ಅಂತ್ಯವಾಗ್ತದೆ ಎಂಬುದಾಗಿ ಅದೇ ಇಲ್ಲಿ ವಾಕ್ಯ ಮಾತಾಡ್ತಿರೋದು. 6ನೇ ವಾಕ್ಯವನ್ನು ಹಾಗೆ ಓದ್ಕೊಳ್ಳೋಣ. ಆದರೂ ತನ್ನ ಭುಜಬಲವನ್ನು ಉಳಿಸಿಕೊಳ್ಳಲು ಅವನು ಅವನ ತೋಳು ನಿಲ್ಲವು. ಅವಳು ಅವಳನ್ನು ಕರೆತಂದವರು, ಪಡೆದವನು, ತಕ್ಕೊಂಡವನು ಆ ಕಾಲದಲ್ಲಿ ನಾಶನಕ್ಕೆ ಈಡಾಗುವರು. ಅನಂತರ ಅವಳು ಹುಟ್ಟಿದ ಬುಡದಿಂದ ಒಡೆದ ಸಸಿಯು ಅದರ ಸ್ಥಾನದಲ್ಲಿ ನಿಂತು ಉತ್ತರ ರಾಜ್ಯನ ಸೈನ್ಯಕ್ಕೆ ವಿರುದ್ಧವಾಗಿ ಹೊರಟು ಅವನ ದುರ್ಗದೊಳಗೆ ನುಗ್ಗಿ ಅಲ್ಲಿನವರಿಗೆ ಮಡುವಷ್ಟು ಮಾಡಿ ಗೆದ್ದು ಅವರ ದೇವರುಗಳನ್ನು, ಎರಕದ ಬೊಂಬೆಗಳನ್ನು, ಒಳ್ಳೊಳ್ಳೆ ಬೆಳ್ಳಿ ಬಂಗಾರದ ಪಾತ್ರೆಗಳನ್ನು ಸೂರೆ ಮಾಡಿಕೊಂಡು ಐಗುಪ್ತಕ್ಕೆ ಬಂದು ಕೆಲವು ವರ್ಷಗಳ ತನಕ ಉತ್ತರ ರಾಜ್ಯನ ತಂಟೆಗೆ ಹೋಗುವುದಿಲ್ಲ. ಆಮೇನ್, ಹಲ್ಲೆಲೂಯಾ. ಈ ಒಂದು ಹಿಸ್ಟ್ರಿ ನಾವು ನೋಡ್ಬೇಕಂತಂದ್ರೆ ನೋಡ್ರಿ, ಮದುವೆ ಆಗ್ಲಿಕ್ಕೆ ಅಂತ ಉತ್ತರ ದಿಕ್ಕಿಗೆ ಬಂದಿರುವಂತ ಈ ಒಂದು ಐಗುಪ್ತ ದೇಶದ ಒಂದು ರಾಜನ ಮಗಳು ಯಾರು ತೀರಿ ಹೋಗಿದ್ಲು, ಅವರ ಒಂದು ಅಣ್ಣ ಏನ್ ಮಾಡ್ತಾನೆ, ಅವರ ಒಂದು ಸಂಬಂಧಿಕರಲ್ಲಿ ಒಬ್ಬ ಅಣ್ಣನಾಗಿರುವಂತವನು ಅವನು ಎದ್ದಿ ಅವನೇನ್ ಮಾಡ್ತಾನೆ, ಹೋರಾಟ ಮಾಡಿ ಬಂದು ಅಲ್ಲಿ ಕಂಪ್ಲೀಟ್ ಆಗಿ ಏನ್ ಮಾಡ್ತಾನೆ, ಉತ್ತರ ದಿಕ್ಕಿನಲ್ಲಿ ಎಲ್ಲಾ ನಾಶ ಮಾಡಿ ಅವನಲ್ಲಿ ಇರ್ತಕ್ಕಂಥ ಎಲ್ಲಾ ದೇವರುಗಳ ಒಳ್ಳೊಳ್ಳೆ ಒಂದು ವಸ್ತುಗಳನ್ನ ಅವನು ತೆಗೆದುಕೊಂಡು ಬರ್ತಾನೆ. ಮತ್ತೆ ಸ್ವಲ್ಪ ದಿನ ಅವರ ತಂಟೆಗೆ ಹೋಗ್ಲಿಲ್ಲ. ಒಂದು ರಾಜನು ಇಲ್ಲಿಗೆ ಮುಗಿದೋಯ್ತು. ಆಂಟಿಯೋಕಸ್ ಎಂಬುವಂತ ರಾಜನಿಗೆ ಇಲ್ಲಿ ಮುಗಿತು. ಆದ್ರೆ ಇನ್ನೊಂದು ರಾಜನು ಬರ್ತಾ ಇದ್ದಾನೆ, ಆಂಟಿಯೋಕಸ್ ದ ಗ್ರೇಟ್ ಎಂಬುದಾಗಿ. ಅವನ ಕುರಿತಾಗಿ ನಾವು ನೋಡ್ಕೊಳ್ಳೋಣ. ನೋಡ್ರಿ, ಆಂಟಿಯೋಕಸ್ ಅಂತಂದ್ರೆ ನಾನು ಲಾಸ್ಟ್ ವೀಕ್ ಹೇಳಿದಂತ ಅರಸನು ಬೇರೆ, ಈ ಎರಡು ಅರಸರುಗಳು ಬೇರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದು. ಆಂಟಿಯೋಕಸ್ ಅಂತಂದ್ರೆ ಗಾಡ್ ಮ್ಯಾನಿಫೆಸ್ಟ್ ಎಂಬುದಾಗಿ, ಅವರಿಗೆ ಅವರೇ ದೇವರು ಎಂಬುದಾಗಿ ಅವ್ರ ಹೆಸರು
ಕೊಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದು. 9ನೇ ವಚನದಿಂದ ನಾವು ಮತ್ತೆ ವಾಕ್ಯ ಓದ್ಕೊಳ್ಳೋಣ. ಬಳಿಕ ಉತ್ತರ ರಾಜ್ಯನು ದಕ್ಷಿಣ ರಾಜ್ಯನ ರಾಜ್ಯದೊಳಗೆ ನುಗ್ಗಿ ಸ್ವದೇಶಕ್ಕೆ ಹಿಂದಿರುಗುವನು. ಆಮೇಲೆ ಅವನ ಮಕ್ಕಳು ಯುದ್ಧ ಸನ್ನಾಹ ಮಾಡಿ ವ್ಯೂಹವಾದ ದೊಡ್ಡ ಸೈನ್ಯವನ್ನು ಕೂಡಿಸುವರು. ಆ ಸೈನ್ಯವು ಮುಂದರಿದು ತುಂಬಿ ತುಳುಕಿ ಹಬ್ಬಿಕೊಳ್ಳುವುದು. ಅವರು ಪುನಃ ಯುದ್ಧಕ್ಕೆ ಹೊರಟು ದಕ್ಷಿಣ ರಾಜ್ಯನ ದುರ್ಗದವರೆಗೆ ನುಗ್ಗುವರು. ಆಗ ದಕ್ಷಿಣ ರಾಜನು ಕ್ರೋಧದಿಂದಿರುತ್ತಾ ಹೊರಟು ಬಂದು ಉತ್ತರ ರಾಜನ ಸಂಗಡ ಯುದ್ಧ ಮಾಡುವನು. ಉತ್ತರ ರಾಜನು ಮಹಾವ್ಯೂಹವನ್ನು ಕಟ್ಟಿದ್ದರು, ಅದೆಲ್ಲ ದಕ್ಷಿಣ ರಾಜನಿಗೆ ಕೈಗೆ ಸಿಕ್ಕಿ ಒಯ್ಯಲ್ಪಡುವುದು. ನೋಡ್ರಿ, ಇಲ್ಲಿ ಇನ್ನೊಂದು ರಾಜನ ಬರ್ತದೆ, ಆಂಟಿಯೋಕಸ್ ದ ಗ್ರೇಟ್ ಎಂಬುದಾಗಿ. ಈ ಒಂದು ಹಿಸ್ಟ್ರಿಯನ್ನು ನಾವು ನೋಡುವಾಗ ಇವನ ರಾಜನ ಕುರಿತಾಗಿ ಕೂಡ ಸ್ಪಷ್ಟವಾಗಿ ಇಲ್ಲಿ ಏನೇನು ಅವ್ನು ಮಾಡ್ತಾನೆ, ಒಂದೊಂದು ಕಾರ್ಯಗಳ ಕುರಿತಾಗಿ ಕೂಡ ಸತ್ಯದ ವೇದದಲ್ಲಿ ನಾವು ಹೇಳುವುದನ್ನ ನಾವು ನೋಡ್ಕೊಳ್ಬಹುದು. ಇವನ್ ಏನ್ ಮಾಡ್ತಾನಂತೆ, ಮಹಾಸೈನ್ಯ, ದೊಡ್ಡ ಸೈನ್ಯ ಮಾಡ್ಕೊಂಡು ಅವನ್ ಏನ್ ಮಾಡ್ತಾನಂತೆ, ದಕ್ಷಿಣ ರಾಜ್ಯಕ್ಕೆ ಹೋಗಿ ಅಲ್ಲಿ ಜಯನ ಗಳಿಸ್ತಾನೆ. ಮತ್ತು ಇವನ್ ಎಲ್ಲವನ್ನ ಜಯವನ್ನ ಪಡೆದುಕೊಂಡು ಅವನ್ ಏನ್ ಮಾಡ್ತಾನೆ, ತುಂಬಾ ಒಂದು ಪ್ರಬಲವಾಗಿ ಗ್ರೇಟ್ ಆಗ್ತಾನೆ. ಒಂದು ಮಿಲಿಟರಿ ಫೋರ್ಸ್ ತುಂಬಾ ಗ್ರೇಟ್ ಇರ್ತದಂತೆ. ಈ ಮಿಲಿಟರಿ ಫೋರ್ಸ್ ಎಲ್ಲ ಹಾದು ಹೋಗೋದು ಎಲ್ಲಿ ಅಂತೆ, ಅಲ್ಲಿಗೆ ಹೋಗ್ಬೇಕಂದ್ರೆ ಇಸ್ರಾಯೇಲ್ ದೇಶದಿಂದನೇ ಹೋಗ್ಬೇಕು. ಎಲ್ಲ ಕೂಡ ಹೋಗೋದು ಬರೋದು ಎಲ್ಲ ನಡೀತಾ ಇರೋದು, ಯುದ್ಧ ನಡೀತಾ ಇರೋದು ಎಲ್ಲ ಕೂಡ ಇಸ್ರಾಯೇಲ್ ಜನರಿಗೆ ಬಾಧೆ ಉಂಟಾಗ್ತಾ ಇದೆ. ಇಲ್ಲಿ ಉತ್ತರದು ಮತ್ತೆ ದಕ್ಷಿಣದು ಸೆಂಟ್ರಲ್ ಇರುವಂತದ್ದು ಇಸ್ರಾಯೇಲ್ ದೇಶದಲ್ಲಿ ಅದು ಏನಾಗಿದಂತೆ, ಅಲ್ಲೇ ಅವ್ರಿಗೆ ಬಾಧೆ ಉಂಟಾಗ್ತದೆ. ಈ ಎಲ್ಲಾ ವಿಚಾರಗಳು ನಡೀತದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಇಲ್ಲಿ ಬೈಬಲ್ ನಲ್ಲಿ ಅಂದದ ಚಂದದ ದೇಶ ಅಂತ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಅದು ಯೆರೂಸಲೇಮ್ ಕುರಿತಾಗಿ ಅದು ಹೇಳ್ತಾ ಇದೆ ಎಂಬುದಾಗಿ. ನೋಡ್ರಿ, ಇಲ್ಲಿ ಏನಂತೆ, ಒಂದು ಸಮಾಧಾನದ ಒಂದು ಒಪ್ಪಂದ ಮಾಡ್ಕೊಳ್ಬೇಕೆಂಬುದಾಗಿ ಏನಂತ ಹೇಳ್ಬೋದು, ಉತ್ತರ ದೇಶದ ರಾಜನು ಆಂಟಿಯೋಕಸ್ ದ ಗ್ರೇಟ್ ಏನ್ ಮಾಡ್ತಾನಂತೆ, ಅವನ ಮಗಳನ್ನ ಏನ್ ಮಾಡ್ತಾನಂತೆ, ಈಜಿಪ್ಟ್ ದೇಶದಲ್ಲಿ ಮದುವೆ ಮಾಡಿ ಕೊಡ್ತಾನಂತೆ. ಆದ್ರೆ ಆ ಮಗಳು ಕೂಡ ಏನ್ ಮಾಡ್ತಾಳಂತೆ, ಅವನ ಆ ಒಂದು ಕೆಲಸ ಕೂಡ ನಡೆಯುವುದಿಲ್ಲ. ಯಾಕಂತಂದ್ರೆ ಅವಳ ಮಗಳಿಗೆ ಏನಂತೆ, ಆ ಒಂದು ರಾಜ್ಯದ ಮೇಲೆ ಫೇವರ್ ಕೊಟ್ಬಿಟ್ಟು ಅವ್ರ ತಂದೆಗೆ ಏನೂ ಹೆಲ್ಪ್ ಮಾಡೋದಿಲ್ಲ. ಇದನ್ನ ನೋಡಿ ಅವನಿಗೆ ತುಂಬಾ ಕೋಪ ಬಂದು ಆ ಒಂದು ಸುದ್ದಿಯನ್ನ ಬಿಟ್ಬಿಟ್ಟು ಅವನ್ ಏನ್ ಮಾಡ್ತಾನಂತೆ, ಬೇರೆ ಕಡೆ ಹೋಗ್ತಾನಂತೆ. ಕೋಸ್ಟಲ್ ಲ್ಯಾಂಡ್ಸ್ ಅಂತ ಹೇಳ್ತದೆ, ಕರಾವಳಿ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಕೂಡ ಅವ್ನು ಜಯ ಸಾಧಿಸ್ತಾನಂತೆ. ಇದೆಲ್ಲ ಮಾಡಿದ್ರು ಕೂಡ ಅವನಿಗೆ ಸಮಾಧಾನ ಆಗಿಲ್ಲ. ಅವ್ನ ಒಳಗಡೆ ಏನೋ ಒಂದು ರೀತಿಯಲ್ಲಿ ಅವ್ನಿಗೆ ಏನಾಗಿದೆ ಅಂತೆ, ಒಂದು ಅಸಮಾಧಾನ ಇದೆ. ಅವ್ನ್ ಬಂದು ಅವನ ಒಂದು ದೇಶಕ್ಕೆ ಅವ್ನು ಬಂದು ಅಲ್ಲಿ ಕಾಲಿಡ್ತಾ ಇದ್ದಾನೆ. ಅವ್ನ್ ಕಾಲಿಟ್ಟು ಏನ್ ಮಾಡ್ತಿದ್ದಾನೆ ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಅದೇ ಒಂದು ಅಧ್ಯಾಯದಲ್ಲಿ 19ನೇ ಒಂದು ವಚನವನ್ನ ನಾವು ಓದ್ಕೊಳ್ಳೋಣ. ಆಮೇಲೆ ಸ್ವದೇಶ ದುರ್ಗಗಳ ಕಡೆಗೆ ಹಿಂತಿರುಗಿ ಎಡವಿ ಬಿದ್ದು ಇಲ್ಲವಾಗುವನು. ಆಮೇಲೆ ಹಾಲೆಲೂಯಾ. ಸ್ವದೇಶ ದುರ್ಗ ಅಂತಂದ್ರೆ ಅವನು ಇರುವಂತ ಒಂದು ಸ್ಥಳದಲ್ಲಿ ಹೋಗ್ತಾನೆ. ದುರ್ಗ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಅವರ ಒಂದು ಟೆಂಪಲ್ ಅವ್ರು ಏನಂತ ಕರೀತಿದ್ರೆ ಜುಪಿಟರ್ ಗಾಡ್ ಎಂಬುದಾಗಿ ಅವ್ರು ಕರೀತಾ ಇದ್ರು. ಆ ಒಂದು ದೇವರು ಅಲ್ಲಿ ಹೋಗಿ ಅಲ್ಲಿನೂ ದೇವಾಲಯದಲ್ಲಿ ಎಲ್ಲಾ ಸೂರೆ ಮಾಡಬೇಕು, ಎಲ್ಲವನ್ನ ವಶಪಡಿಸ್ಕೊಳ್ಬೇಕು, ಅಲ್ಲಿ ಇರ್ತಕ್ಕಂಥ ಎಲ್ಲವನ್ನ ದೋಚ್ಲಿಕ್ಕೆ ಅವನು ಏನ್ ಮಾಡ್ತಾನೆ, ಇವನು ಆಂಟಿಯೋಕಸ್ ದ ಗ್ರೇಟ್ ಟ್ರೈ ಮಾಡಿದಾಗ ಅವರ ಜನರೇ ಅವನಿಗೆ ವಿರುದ್ಧವಾಗಿ ದಂಗೆ ಎದ್ದು ರಾಜನನ್ನೇ ಸಾಯಿಸಿ ಬಿಡ್ತಾರೆ. ಈ ರೀತಿಯಲ್ಲಿ ಅವನ ಅಂತ್ಯವಾಗ್ತದೆ. ಸೊ ಯಾರ್ಯಾರು ಆಂಟಿಯೋಕಸ್ ಅಂತ್ಯ ಹೇಗಾಯ್ತು, ಅವರ ಒಂದು ಹೆಂಡತಿನೇ ವಿಷ ಹಾಕಿ ಕೊಟ್ಬಿಟ್ರು. ಆಂಟಿಯೋಕಸ್ ದ ಗ್ರೇಟ್ ಅಂತ್ಯ ಹೇಗಾಯ್ತಂತೆ, ಅವರ ಜನರೇ ಅವನಿಗೆ ವಿರುದ್ಧವಾಗಿ ಅವನ್ನ ಸಾಯಿಸಿ ಬಿಡ್ತಾರೆ. ಮತ್ತು ಇನ್ನೊಂದು ರಾಜ ಬರ್ತಾ ಇದ್ದಾನೆ. ನಾವು ಕಳೆದ ವಾರ ಈ ರಾಜನ ಕುರಿತಾಗಿ ನಾವು ನೋಡ್ಕೊಂಡ್ರಿ, ಆಂಟಿಯೋಕಸ್ ಎಫೆಫಿನೆಸ್ ಎಂಬುದಾಗಿ. ಎಫೆಫಿನೆಸ್ ಅಂತಂದ್ರೆ ಮ್ಯಾಡ್ ಮ್ಯಾನ್ ಅಂತ ನಾವು ಲಾಸ್ಟ್ ವೀಕ್ ನಾವು ನೋಡ್ಕೊಂಡ್ರೆ, ಆಂಟಿಯೋಕಸ್ ಅಂತಂದ್ರೆ ಗಾಡ್ ಮ್ಯಾನಿಫೆಸ್ಟೆಡ್ ಎಂಬುದಾಗಿ. ನೋಡ್ರಿ, 3ನೇ ರಾಜ್ಯ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈ ಒಂದು ವಿಚಾರಗಳಲ್ಲಿ ಇವನು ಬರ್ತಾ ಇದ್ದಾನೆ. ನಾವು ಕಳೆದ ವಾರ ನೋಡ್ಕೊಂಡ್ರೆ ಇವ್ನು ಎಷ್ಟು ನೀಚನು ಅಂತಂದ್ರೆ, ಇವನು ಎಲ್ಲಾ ರೀತಿಯಾದಂತ ಕೆಟ್ಟ ಕೆಲಸಗಳನ್ನ ಇವನು ಮಾಡ್ತಾ ಇದ್ದಾನೆ ಅಂತ. ಅವನು ಏನ್ ಮಾಡ್ತಾ ಇದ್ದಾನೆ, ಯಹೂದ್ಯರ ದೇವಾಲಯದಲ್ಲಿಯೇ ಅವನು ಆ ದೇವ ಆರಾಧನೆಗಳನ್ನ ನಿಲ್ಲಿಸ್ತಾನೆ. ಇದು 8ನೇ ಅಧ್ಯಾಯದಲ್ಲೇ ನಾವು ನೋಡ್ಕೊಳ್ಬಹುದು. ನಕ್ಷತ್ರ ಮಂಡಲಕ್ಕೆ ಕೈ ಹಾಕಿ ದೇವ ಆರಾಧನೆ ಸಲ್ಲಕ್ಕೆ ಇವನು ಬಿಡೋದಿಲ್ಲ, ಯಜ್ಞ ಹೋಮಗಳನ್ನ ನಿಲ್ಲಿಸ್ಬಿಡ್ತಾನೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದೆ. ಒಂದು ಏಂಜಲ್ ಅಂತ ಏನಂತ ಮಾತಾಡ್ತಾ ಇರ್ತದೆ ಅಂತ 8ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಂಡ್ರೆ ಕಳೆದ ವಾರ ಏನಂತೆ, ನೋಡ್ರಿ ಎಷ್ಟು ದಿನಗಳು ಇದು ನಡೀತದೆ ಎಂಬುದಾಗಿ ಒಂದು ಏಂಜಲ್ ಇನ್ನೊಂದು ಏಂಜಲ್ಗೆ ಕ್ವಶನ್ ಮಾಡುವಾಗ 2300 ದಿನಗಳು ಆಗಬೇಕು. ಇಷ್ಟು ದಿನಗಳ ಕಾಲ ಅವನಿಗೆ ಸಮಯ ಕೊಟ್ಟಿದೆ ಎಂಬುದಾಗಿ. ನೋಡ್ರಿ, ಬೇಗ ನಾನು ಮುಗಿಸ್ತೇನೆ, ಇದು ವಾಕ್ಯ ನಾವು ಅರ್ಥ ಮಾಡ್ಕೊಳ್ಳೋಣ. ಇಷ್ಟು ದಿನಗಳು ಆಗ್ಬೇಕು. ನೋಡ್ರಿ, ಕಳೆದ ವಾರ ಆಂಟಿಯೋಕಸ್ ಎಫೆಫಿನೆಸ್ ಬಗ್ಗೆ ನಾವು ಕಲ್ತ್ಕೊಂಡ್ರಿ. ಈ ವ್ಯಕ್ತಿ ಏನ್ ಮಾಡ್ತಾನಂತೆ, ದೇವಾಲಯಕ್ಕೆ ಹೋಗಿ ಯಹೂದ್ಯರ ಎಲ್ಲಾ ಒಂದು ಆಚಾರ ವಿಚಾರ ಪದ್ಧತಿಗಳನ್ನ ನಿಲ್ಲಿಸಿ ಬಿಟ್ಟು ಅವ್ನು ಏನ್ ಮಾಡ್ತಾನಂತೆ, ಅಲ್ಲಿ ಜುಪಿಟರ್ ಗಾಡ್ ನ ಅವ್ನು ಇಕ್ತಾನೆ, ಬೇರೆ ಬೇರೆ ದೇವರನ್ನ ಅವ್ನು ಇಕ್ತಾನೆ. ಮತ್ತೆ ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ, ಒಂದು ಹಂದಿನ ತಗೊಂಡೋಗಿ ಅಲ್ಲಿ ಒಂದು ಅನ್ಕ್ಲೀನ್ ಅನಿಮಲ್, ಅದು ಶುದ್ಧ ಇಲ್ಲದೆ ಇರುವಂತ ಒಂದು ಪ್ರಾಣಿ ಅಂತ ಹೇಳ್ಬಿಟ್ಟು ಯಹೂದ್ಯರು ಹಂದಿಯನ್ನ ನೋಡುವಾಗ ಆ ಹಂದಿನ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಅದರ ಒಂದು ಏನಂತ ಹೇಳ್ಬೋದು, ಒಂದು ಕುತ್ತಿಗೆಯನ್ನ ಕಟ್ ಮಾಡಿ ಅದರ ರಕ್ತವನ್ನ ಎಲ್ಲಾ ಕಡೆ ಹಾಕಿ ಬಹು ಕ್ರೂರವಾಗಿರ್ತಕ್ಕಂಥದ್ದು ಈ ಒಂದು ಕೆಲಸವನ್ನ ಅವನು ಮಾಡ್ತಾನೆ. ಇದು ಯಹೂದ್ಯರಿಗೆ ತುಂಬಾ ಒಂದು ಕೀಳಾಗಿರುವಂತ ಒಂದು ತುಂಬಾ ಹೀನಾಯವಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯವನ್ನ ಅವನು ಮಾಡಿ ಬಿಡ್ತಾನೆ. ಮತ್ತು ಯಾರ್ಯಾರು ಯಹೂದ್ಯರು ಅವನಿಗೆ ವಿರುದ್ಧವಾಗಿ ಮಾತಾಡ್ತಾರೋ ಎಲ್ಲವರನ್ನು ಸಾಯಿಸ್ತಾನೆ. ನಾನು ಕಳೆದ ವಾರ ಹೇಳಿದೆ, 80,000 ಯಹೂದ್ಯರನ್ನ ಅವನು ಸಾಯಿಸ್ತಾನೆ, 40,000 ಯಹೂದ್ಯರನ್ನ ಮಾರಿ ಬಿಡ್ತಾನೆ ಎಂಬುದಾಗಿ ನಾವು ನೋಡಿಕೊಂಡ್ರಿ. ಈ ಆಂಟಿಯೋಕಸ್ ಎಫೆಫಿನೆಸ್ ಅವನಿಗೆ ಅದಕ್ಕೆ ಮ್ಯಾಡ್ ಮ್ಯಾನ್ ಎಂಬುದಾಗಿ ಅವನನ್ನ ಕರೀತಾ ಇದ್ರು. ಇದೆಲ್ಲಾ ನಡೆಯೋದಕ್ಕಿಂತ ಮುಂಚೆನೆ
ದೇವರು ದಾನಿಯೇಲನಿಗೆ ಎಲ್ಲ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಾಲೆಲೂಯ, ಹಾಲೆಲೂಯ. ನೋಡ್ರಿ, ನಾವು ನೋಡ್ಕೊಂಡ್ರೆ ಆಂಟಿಯೋಕಸ್ ಎಫೆಫಿನಸ್ ಒಂದು ಅಂತ್ಯ ಹೇಗೆ ಆಗ್ತದೆ ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಈ ಒಂದು ಯಹೂದ್ಯ ಜನರು ಏನ್ ಮಾಡ್ತಾರೆ, ಅವನಿಗೆ ವಿರುದ್ಧವಾಗಿ ದಂಗೆ ಹೇಳ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದು. ಮೆಕಾಬಿಸ್ ರಿವಾಲ್ಟ್ ಅವಾಗೆ ಸ್ಟಾರ್ಟ್ ಆಗುತ್ತೆ. ಮೆಕಾಬಿಸ್ ಅಂತುವಂತ ಒಂದು ಜನರು ಏನ್ ಮಾಡ್ತಾನೆ, ಎದೋಳ್ಬಿಟ್ಟು ಅವನಿಗೆ ವಿರುದ್ಧವಾಗಿ ಇದು ಮಾಡ್ತಾರೆ. ನಾನು ಕಳೆದ ವಾರ ಹೇಳಿದೆ ಏನಂತ ಹೇಳ್ಬಿಟ್ಟು ಅಂತಂದ್ರೆ, ಪಟ್ಟಣದ ಹೊರಗಡೆ, ಯೆರೂಸಲೇಮ್ ಪಟ್ಟಣದ ಹೊರಗಡೆ ಒಂದು ವ್ಯಕ್ತಿ ಒಂದು ವಾಸ ಮಾಡ್ತಾ ಇದ್ದಾನೆ. ಅವನ ಹೆಸರು ಮತ್ತಿಯಾಸ್ ಎಂಬುದಾಗಿ. ಈ ಮತ್ತಿಯಾಸ್ ಏನ್ ಮಾಡ್ತಾನೆ, ಅವನು ಒಂದು ಪೂರ್ವಿಕರ ಮೇಲೆ ಬಲವಾಗಿ ನಂಬಿಕೆ ಇಟ್ಟು ಪೂರ್ವಿಕರ ಒಂದು ಎಲ್ಲಾ ವಿಚಾರಗಳನ್ನ ಅವನ್ ಕೈಗೊಂಡು ನಡೀತಾ ಇದ್ದಂತ ಈ ಒಂದು ವ್ಯಕ್ತಿ ಅವನ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ, ಓಕೆ, ಆಂಟಿಯೋಕಸ್ ಎಫೆಫಿನಸ್ ಅವ್ರ ಕಡೆ ಇರ್ತಕ್ಕಂಥ ಒಂದು ವ್ಯಕ್ತಿ ಬಂದು ಏನ್ ಮಾಡ್ತಾನಂತೆ, ಒಂದು ಯಹೂದನಿಗೆ ಜುಪಿಟರ್ ಗಾಡ್ಗೆ ನೀನು ಅಡ್ಡ ಬೀಳು, ಇದಕ್ಕೆ ನೀನು ಅಡ್ಡ ಬೀಳು ಅಂತ ಹೇಳುವಾಗ ಯಹೂದ್ಯನ್ ಏನ್ ಮಾಡ್ತಾನಂತೆ, ಅದಕ್ಕೆ ಅಡ್ಡ ಬಿದ್ದಿರೋದನ್ನ ಈ ಮತ್ತಿಯಾಸ್ನ ನೋಡ್ಬಿಟ್ಟು ಏನ್ ಮಾಡ್ತಾನಂತೆ, ಬಹು ಕೋಪ ಬಂದು ಆ ಯಹೂದ್ಯನನ್ನ ಸಾಯಿಸಿ ಮತ್ತು ರಾಜನಿಗೆ ಸಂಬಂಧಪಡುವಂತ ವ್ಯಕ್ತಿಯನ್ನ ಕೂಡ ಅವನು ಸಾಯಿಸ್ತಾನೆ. ಸಾಯಿಸಿದ ಮೇಲೆ ಮತ್ತಿಯಾಸ್ ಹೇಗೋ ಅವನು ಸತ್ತು ಹೋಗ್ತಾನೆ. ಆದ್ರೆ ಇವನೊಂದು ದಂಗೆಯನ್ನ ಶುರು ಮಾಡ್ತಾನೆ, ಒಂದು ರಿವಾಲ್ಟ್ ಅನ್ನ ಶುರು ಮಾಡ್ತಾನೆ. ಆ ಒಂದು ಟಾರ್ಚ್ ಅನ್ನ ಅವ್ರ ಮಗನಿಗೆ ಪಾಸ್ ಮಾಡ್ತಾನೆ. ಅವರ ಮಗನು ಅದನ್ನ ತೆಗೆದುಕೊಂಡು ಏನ್ ಮಾಡ್ತಾನೆ, ಅವನ ಹೆಸರು ಜೂಡಸ್ ದ ಹ್ಯಾಮರ್ ಎಂಬುದಾಗಿ. ಜೂಡಸ್ ಏನ್ ಮಾಡ್ತಾನಂತೆ, ಆ ಒಂದು ದಂಗೆಯಲ್ಲಿ ಒಂದು ಜಯವನ್ನ ಸಾಧಿಸಿ ಮತ್ತೆ ಒಂದು ದೇವಾಲಯಕ್ಕೆ ಬರ್ತಾನೆ. ಆ ಒಂದು ಎಲ್ಲಾ ಒಂದು ದಂಗೆಯಲ್ಲಿ ಕೂಡ ಏನಾಗ್ತಾ ಇದೆ ಅಂತ ಯಹೂದ್ಯರಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಯಹೂದ್ಯರಿಗೆ ಏನ್ ಮಾಡ್ತಾನೆ, ವಿರುದ್ಧವಾಗಿ ದಂಗೆ ಎದ್ದಿರುವಂತ ಈ ಆಂಟಿಯೋಕಸ್ ಎಫೆಫಿನಸ್ ಏನ್ ಮಾಡ್ತಾನೆ, ಒಂದು ಶಪಥ ಮಾಡ್ತಾನಂತೆ. ಏನಂತ ಹೇಳ್ಬಿಟ್ಟು ಅಂದ್ರೆ, ಯೆರೂಸಲೇಮ್ ಎಲ್ಲಾನ ನಾನು ಏನ್ ಮಾಡ್ತೇನೆ ಅಂತ, ನಾನು ಯಹೂದ್ಯರ ಸ್ಮಶಾನ ಭೂಮಿ ನಾನು ಮಾಡ್ತೇನೆ ಎಂಬುದಾಗಿ ಅವನು ಹೇಳಿದ ಒಡನೆ ಅದೇ ಸಮಯದಲ್ಲಿಯೇ ಅವನ ಒಂದು ರಾಜ್ಯ ಅಂತ್ಯವಾಗ್ತದೆ. ಹೇಗೆ ಅಂತಂದ್ರೆ, ಅಸಾಧಾರಣವಾಗಿರುವಂತ ಕಾಯಿಲೆ ಅವನಿಗೆ ಆಗ್ತದೆ ಅಂತ, ಅವನು ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ, ಅವನು ಅದೇ ಸ್ಥಳದಲ್ಲಿ ಸತ್ತು ಹೋಗ್ತಾನೆ ಎಂಬುದಾಗಿ. ಅದಕ್ಕಾಗಿ ಇಲ್ಲಿ ವಾಕ್ಯ ಏನ್ ಹೇಳ್ತದೆ, ಅವನ ಸ್ಥಾನದಲ್ಲಿ ಮತ್ತೊಬ್ಬನು ಎದ್ದು ರಾಜ್ಯದಲ್ಲಿ ಶಿರೋಮಣಿಯಾದ ದೇಶವನ್ನೆಲ್ಲ ದೋಚಿಕೊಳ್ಳತಕ್ಕವನು ನೇಮಿಸುವನು. ಆಹಾ, ಕೆಲವು ದಿನಗಳೊಳಗೆ ನಾಶವಾಗುವನು, ಆದರೆ ಕೋಪದ ಮೆಟ್ಟಿನಿಂದಲ್ಲ, ಯುದ್ಧದಿಂದಲೂ ಅಲ್ಲ. ಆಮೇಲೆ ಹಾಲೆಲೂಯ. ನೋಡ್ರಿ, ಯುದ್ಧದಿಂದನೂ ಸತ್ತೋಗಿಲ್ಲ, ಕೋಪದ ಮೆಟ್ಟಿನಿಂದನೂ ಸತ್ತೋಗಿಲ್ಲ, ಆದ್ರೆ ದೇವರ ಕೈಯಿಂದಾನೇ ಅವನು ಸತ್ತು ಹೋಗ್ತಾನೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದು. ಹಿಸ್ಟ್ರಿಯನ್ನ ನಾವು ನೋಡ್ತಾ ಇದೀವಿ. ಪರ್ಟಿಕ್ಯುಲರ್ ಆಗಿ ಯಾವ ವರ್ಷದಲ್ಲಿ ಹೇಗೆ ಎಷ್ಟು ದಿನಗಳು, ಎಷ್ಟು ವರ್ಷಗಳು ಏನೇನು ನಡೀತದೆ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ದೇವರು ದಾನಿಯೇಲನಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ನೋಡ್ರಿ, ಯಾಕೆ ಇದನ್ನ ನಾವು ಕಲಿತಾ ಇದೀವಿ ಅಂತಂದ್ರೆ, ಫ್ಯೂಚರ್ ನಮ್ಗೆ ಏನಾಗ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ಆಲ್ರೆಡಿ ಹೇಳಿದ್ದಾರೆ. ಹಾಲೆಲೂಯ. 1 ವಾರಗಳು ಅಷ್ಟೇ ಇರೋದು ಟೈಮ್, ಅಂದ್ರೆ 7 ವರ್ಷಗಳು ಇರೋದು. ಅದು ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಿಲ್ಲ. ಅದು ಸ್ಟಾರ್ಟ್ ಆದಾಗ ನಾನು ನೀನು ಇಲ್ಲಿ ಏರ್ಪಡ್ತ. ಹಾಲೆಲೂಯ, ಹಾಲೆಲೂಯ. ಯಾಕೆ ಅಂತಂದ್ರೆ, ಅದು ಸ್ಟಾರ್ಟ್ ಆಗುವಾಗಲೇ ಸಂಕಟ ಕಾಲ, ಮಹಾ ಸಂಕಟ ಕಾಲ ಶುರುವಾಗ್ತದೆ. ಹಾಲೆಲೂಯ, ಹಾಲೆಲೂಯ. ನೋಡ್ರಿ, ನಾವು ನೋಡ್ಕೊಂಡ್ರಿ ಹೇಗೆ ದೇವರು ದಾನಿಯೇಲನ ಮುಖಾಂತರವಾಗಿ ಎಲ್ಲಾ ವಿಚಾರಗಳನ್ನ ಮೊದಲೇ ತಿಳಿಸ್ಕೊಟ್ರು ಎಂಬುದಾಗಿ. ಇನ್ನ ಏನು ನಡೆದೇ ಇಲ್ಲ, ಇನ್ನ ಏನು ಹಾಗೇ ಇಲ್ಲ. ಅಷ್ಟು ಬೇಗ ಪ್ರತಿಯೊಂದು ರಾಜ್ಯನ ಕುರಿತಾಗಿ, ಆ ರಾಜ್ಯದಲ್ಲಿ ಏನಾಗ್ತದೆ, ಆ ರಾಜ್ಯ ಹೇಗೆ ಅಂತ್ಯವಾಗ್ತದೆ, ಇನ್ನೊಂದು ರಾಜ್ಯ ಏನ್ ಬರ್ತದೆ, ಆ ರಾಜ್ಯ ಏನಾಗ್ತದೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಗೆ ಅಂತ ಯೇಸು ಸ್ವಾಮಿ ಬರುವವರೆಗೂ ತಿಳಿಸ್ಕೊಟ್ಟಿದ್ದಾರೆ. ಆದ್ರೆ ಪ್ರಕಟಣೆಯಲ್ಲಿ ನೋಡುವಾಗ ಇನ್ನ ಮುಂದೆ ಏನೇನು ಸಂಗತಿಗಳು ಕೂಡ ನಡೀತದೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಎಳೆಯಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಚೇಂಜ್ ಯುವರ್ ಡೆಸ್ಟಿನೇಷನ್ ಅಂತಂದ್ರೆ, ನಮ್ಮ ಡೆಸ್ಟಿನೇಷನ್ ಯಾವುದೂ ಇಲ್ಲ. ನಮ್ಗಿರುವಂಥದ್ದು ಒಂದೇ ಒಂದು ಡೆಸ್ಟಿನೇಷನ್, ಅದು ಯೇಸು ಸ್ವಾಮಿ ಜೊತೆಗೆ ನಾವು ಕನೆಕ್ಟ್ ಆಗಬೇಕು, ಗಾಡ್ಸ್ ಪ್ಲಾನ್ ಜೊತೆ ಕನೆಕ್ಟ್ ಆಗಬೇಕು ಎಂಬುದಾಗಿ. ಹಾಲೆಲೂಯ. ಯೇಸು ಸ್ವಾಮಿ ಯೆರೂಸಲೇಮಿನ ಪಟ್ಟಣ ಹತ್ತಿರ ಬರುವಾಗ, ಕತ್ತೆ ಮರಿಯನ್ನ ಹತ್ತಿ ಬರುವಾಗ ಅವರು ಕಣ್ಣೀರಿಡ್ತಾರೆ. ಅವರು, ನೀನು ಅರ್ಥ ಮಾಡ್ಕೊಂಡಿಲ್ಲ ಅಲ್ಲ, ನಿನ್ನ ಟೈಮ್ ನೀನು ಅರ್ಥ ಮಾಡ್ಕೊಂಡಿಲ್ಲ. ಹಾಲೆಲೂಯ. ದಾನಿಯೇಲನಿಗೆ 483 ವರ್ಷ ಅಂತ ತಿಳಿಸಿದ್ರು. 483 ವರ್ಷಗಳಾಯ್ತು, ಇನ್ನು 7 ವರ್ಷಗಳಾಗಿದ್ದರೆ ಪರಿಪೂರ್ಣವಾಗಿ ಇರ್ತಾ ಇತ್ತು. ಆದರೆ ನೀನು ಸಮಯ ಅರ್ಥ ಮಾಡ್ಕೊಂಡಿಲ್ಲ. ಅವರು ಮೆಸ್ಸಿಯನು ಬರುವಂಥ ಸಮಯವನ್ನು ಅವರು ಅರ್ಥ ಮಾಡ್ಕೊಂಡಿಲ್ಲ. ಆ ಕಾರಣದಿಂದ ಅವರು ಮೆಸ್ಸಿಯನನ್ನ ತಿರಸ್ಕರಿಸಿದ್ರು. ಹಾಗಾಗಿ ರಕ್ಷಣೆ ನಮ್ಮ ಕಡೆ ತಿರ್ಕೊಳ್ತು. ಅಲ್ಲೂ ಅದೇ ಗ್ರೇಸ್ ಪೀರಿಯಡಲ್ಲಿ ನಾನು ನೀನು ಜೀವಿಸ್ತಾ ಇದ್ದೇವೆ. ಆದರೆ ಇನ್ನೊಂದು ವಾರ ಟೈಮ್ ಇದೆ. ಇನ್ನೊಂದು ವಾರ ಅಂದರೆ ಮಂಡೇ ಟು ಸ್ಯಾಟರ್ಡೆ ಅಲ್ಲ, 7 ವರ್ಷಗಳು. ಆ 7 ವರ್ಷಗಳಾದ ಮೇಲೆ ದೇವರ ರಾಜ್ಯ ಬರ್ತದೆ. ಹಾಲೆಲೂಯ. ಇನ್ನು ಅನೇಕ ವಿಚಾರಗಳಿದೆ. ಇನ್ನೊಂದು ಸ್ವಲ್ಪ ಸೀರಿಯಸ್ ಡಿಸ್ಕಷನಲ್ಲಿ ನಾವು ಮುಂದಿನ ವಾರ
4ನೇ ವಾರ ಒಂದು ಸ್ವಲ್ಪ ನಾವು ವಿಚಾರಗಳನ್ನ ನಾವು ಲಾಸ್ಟ್ ವೀಕ್ ನಾವು ಕಲ್ತ್ಕೊಂಡು ನಾವು ಮುಗಿಸ್ಕೊಳ್ಳೋಣ. ನಾನು ನಂಬ್ತೇನೆ ವಾಕ್ಯಗಳು ನಿಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಾವಿರುವಂಥ ಸ್ಥಳಗಳನ್ನು ನಾವು ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಅದ್ಭುತವಾಗಿ ನೀವು ಮಾತಾಡೋದಕ್ಕಾಗಿ, ಹಿಸ್ಟ್ರಿಯನ್ನು ನೀವು ತೋರಿಸ್ಕೊಡೋದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ. ಇದೇ ರೀತಿಯಲ್ಲಿ ಅಪ್ಪ ದೇವರೇ, ನಮ್ಮನ್ನು ಒಂದು ಎಚ್ಚರಿಕೆಯಲ್ಲಿ ನೀವು ನಡೆಸ್ರಿ ಅಂತ ನಾನು ಪ್ರಾರ್ಥಿಸ್ತೇನೆ ದೇವರೇ. ಎಲ್ಲ ವಿಚಾರನೆ ಹಸ್ತದಲ್ಲಿ ಒಪ್ಪಿಸ್ತೇನೆ. ಯಾರ್ಯಾರು ಈ ವಾಕ್ಯವನ್ನು ನೋಡಿದ್ದಾರೆ, ಹೇರಳವಾಗಿ ಅವ್ರಿಗೆ ಸತ್ಯ ವಚನದಲ್ಲಿ ಅವ್ರನ್ನ ಆಶೀರ್ವದಿಸಿ ಈ ಒಂದು ವಚನ ಅಪ್ಪ ದೇವರೇ ಅನೇಕ ಜನರಿಗೆ ಮುಟ್ಟುವಂತೆ ದೇವರೇ ಸ್ವಾಮಿ ನೀವು ಕೃಪೆ ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.